ಹಾಯ್ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ IAS. ನಾನು ನಿಮ್ಮ ಸುದರ್ಶನ್. ನಿಮ್ಮ KPSC ಅಥವಾ KA ಎಕ್ಸಾಮ್ಸ್ ನಡೆಸುವಂತಹ ಜನರಲ್ ಸೈನ್ಸ್ ಸಬ್ಜೆಕ್ಟಿಗೆ ಪ್ರಾಪರ್ ಸ್ಟ್ರಾಟಜಿ ಮತ್ತೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ವಿತೌಟ್ ಸೈನ್ಸ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ KS ಪ್ರಿಲಿಮ್ಸ್. ಔಟ್ ಆಫ್ 30 KS ಪ್ರಿಲಿಮ್ಸ್ ಕ್ವೆಶನ್ಸ್ ಅಂದರೆ ನಿಮ್ಮ ಪೇಪರ್ 2ನಲ್ಲಿ 30 ಜನರಲ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಇಂದ ಕ್ವೆಶನ್ಸ್ ಬರುತ್ತೆ. ಸೊ ನಿಮ್ಮ KS ಪ್ರಿಲಿಮ್ಸ್ಗೆ ಜನರಲ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಈ ಕ್ವೆಶನ್ಸ್ ಅಂದರೆ ಈ ಸಿಲೆಬಸ್ನ ಡಿಕೋಡ್ ಮಾಡಿ ಅಂದರೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ನಿಮ್ಮ KPSC ನಡೆಸಿರುವಂತಹ ಕ್ವೆಶನ್ ಬೇಸಿಸ್ ಮೇಲೆ ಸೈನ್ಸ್ನ ಹೇಗೆ ಪ್ರಿಪೇರ್ ಆಗಬೇಕು, ಸ್ಟ್ರಾಟಜಿ ಹೇಗೆ, ಹಾಗೂ ಒಂದು ಅಟ್ಲೀಸ್ಟ್ 17 to 18 ನಿಮ್ಮ KS ಪ್ರಿಲಿಮ್ಸ್ ಕ್ವೆಶನ್ಸ್ನ ಆನ್ಸರ್ ಆಗಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಒಂದು ಸ್ಟ್ರಾಟಜಿ ಮತ್ತು ಟಾಪಿಕ್ಸ್ನ ಡಿಸ್ಕಸ್ ಮಾಡಲಿಕ್ಕೆ ನನ್ನೊಂದಿಗಿದ್ದಾರೆ ಕೆ ಗಂಗಾಧರಯ್ಯ ಸರ್. ಇವರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮೋರ್ ದ್ಯಾನ್ 28 ಇಯರ್ಸ್ ಎಕ್ಸ್ಪೀರಿಯನ್ಸ್, ಟೀಚಿಂಗ್ ಎಕ್ಸ್ಪೀರಿಯನ್ಸ್ನ ಹೊಂದಿದ್ದು UGC ನೆಟ್ಟು, KSET, ನೆಟ್ಟು ಸಾಕಷ್ಟು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಪ್ರಸ್ತುತವಾಗಿ KR ಪೇಟೆಯ ಗವರ್ನಮೆಂಟ್ PU ಕಾಲೇಜ್ನಲ್ಲಿ ಲೆಕ್ಚರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಕ್ವೆಶನ್ ಪೇಪರ್ ನೋಡಿದಾಗ ನೀವು ಯಾವ್ದಾದ್ರು ಒಂದು ಟಾಪಿಕ್ ನೋಡಿದ್ರಿ ಅಂತ ಹೇಳಿದ್ರೆ ಈ ಟಾಪಿಕ್ ಮೇಲೆ ಕ್ವೆಶನ್ ಪೇಪರಲ್ಲಿ ಈ ರೀತಿ ಕ್ವೆಶನ್ ಬರ್ಬೋದು ಅಂತ ಇವರ ಒಂದು ಅನುಭವದ ಬೇಸಿಸ್ ಮೇಲೆ ನಿಮಗೊಂದು ಪ್ರಾಪರ್ ಅರ್ಥ ಮಾಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಅಶ್ವಮೇಧ IAS ಕಡೆಯಿಂದ ನಡೆಯುತ್ತೆ. ಸೊ ಸರ್, ವೆಲ್ಕಮ್ ಟು ದಿಸ್ ಸೆಷನ್ ಸರ್. ಸೊ ನಾವು ಪ್ರೀವಿಯಸ್ KPSC ನಡೆಸಿರುವಂತಹ ಮತ್ತೆ KE ನಡೆಸಿರುವಂತಹ ಫ್ಯೂ PYQs ನ ಹಾಕೊಂಡಿದ್ವಿ. ಇಲ್ಲಿ KE ಹಾಕೊಂಡಿದ್ವಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು KPSC ಮತ್ತು KS ಕ್ವೆಶನ್ಸ್ ನ ಎತ್ಕೊಂಡ್ಬರೋಣ. ಸೊ ಮೊದಲನೇ ಕ್ವೆಶನ್ ಬಂದು ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಆಫ್ ಡಿಕಂಪೋಸಿಷನ್. ಸರ್, ಡಿಕಂಪೋಸಿಷನ್ ಕುರಿತಾಗಿ ಕ್ವೆಶನ್ ಇದೆ. ಸರ್ ಇದ್ರ ಕುರಿತಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ಸರ್, ಈ ಕಡೆ ಬನ್ನಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಸುದರ್ಶನ್ ಸರ್. ನೋಡಿ, ಈಗ ಇಲ್ಲಿ ಪಾಯಿಂಟ್ ಬಹಳ ಸ್ಪಷ್ಟವಾಗಿದೆ. ಡಿಕಂಪೋಸಿಷನ್ ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಈ ಡಿಕಂಪೋಸಿಷನ್ ಅನ್ನೋ ಪದ ವಿಘಟನೆ ಅಂತ ಹೇಳ್ತೀವಿ ಸರ್, ಕನ್ನಡದಲ್ಲಿ ವಿಘಟನೆ ಅಂತ ಕರಿತೀವಿ ಸರ್. ಇಂಗ್ಲಿಷ್ ಅಲ್ಲಿ ಕ್ವೆಶನ್ ನೋಡ್ಕೋತಾರೆ ಹುಡುಗರು. ನಾವು ಕನ್ನಡ ಮೀಡಿಯಂ ಅಲ್ಲಿ ಕ್ವೆಶನ್ ಗೆ ಹಾಕೋಣ ಸರ್, ಬಿಕಾಸ್ ಮೋಸ್ಟ್ ಆಫ್ ದಿ ರಿಸೋರ್ಸಸ್ ಇರುತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಸೊ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತಾವು ನೋಡ್ತಾ ಇದ್ದೀರಿ, ವಿಘಟನೆ ಅನ್ನೋದು ನಡೆಯುವಾಗ ಒಂದು ಹಂತಗಳಿದೆ. ಈ ಹಂತಗಳನ್ನ ನಾನು ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ, ಅದ್ರ ಕರೆಕ್ಟ್ ಆದ ಕ್ರಮ ತೋರಿಸಿ ಅಂತ ಹೇಳಿದ್ದೇನೆ ಸರ್. ಅಲ್ಲಿ ಇದೆ ಈಗ ಅಪಚಯ, ನಥಿಂಗ್ ಬಟ್ ಕ್ಯಾಟಬಾಲಿಸಮ್ ಅಂತ ಏನೋ ಕೊಟ್ಟಿದ್ದಾನೆ, ಮಿನರಲೈಸೇಷನ್ ಕೊಟ್ಟಿದ್ದಾನೆ, ಹ್ಯೂಮಿಫಿಕೇಶನ್ ಕೊಟ್ಟಿದ್ದಾನೆ, ಲೀಚಿಂಗ್ ಕೊಟ್ಟಿದ್ದಾನೆ, ಫ್ರಾಗ್ಮೆಂಟೇಶನ್ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಕಾನ್ಸೆಪ್ಟ್ ವಿಘಟನೆ ಅಂದ್ರೆ ಡಿಕಂಪೋಸಿಷನ್ ಎಷ್ಟನೇ ತರಗತಿಯಲ್ಲಿ ಓದಿದ್ರೆ ಸಿಗುತ್ತೆ? ಈಗ ಬಯಾಲಜಿನಲ್ಲಿ ರೈಟ್ ನಾವು ಫಸ್ಟ್ PU ಸೆಕೆಂಡ್ PU ಎರಡರಲ್ಲೂ ಈ ಟಾಪಿಕ್ ಚೂರು ಬರ್ತದೆ, ಬಟ್ ಇನ್ ಡೀಟೈಲ್ ಫಸ್ಟ್ PU ನಲ್ಲಿ ಸಿಗುತ್ತೆ ಸರ್. ಅಂದ್ರೆ ಡಿಕಂಪೋಸಿಷನ್ ಟಾಪಿಕ್ ನ ಬಯಾಲಜಿ NCERT ಇಂದ ಕವರ್ ಮಾಡಿ 100% ನಾವು ಪಾಠ ಮಾಡ್ತಿದೀವಿ, ಅದು ಅಲ್ಲಿಂದನೇ ತೆಗೆದಿರೋ ಕ್ವಶನ್. ಸೊ ಹಾಗಾಗಿ ಈ ಪದ ಹೇಳೋದಿಷ್ಟೇ. ಕಂಪೋಸಿಷನ್ ಅಂದ್ರೆ ಒಟ್ಟಿಗೆ ಸೇರಿಸೋದು, ಡಿಕಂಪೋಸಿಷನ್ ಅಂದ್ರೆ ಬ್ರೇಕ್ ಡೌನ್ ಮಾಡೋದು. ಅದಕ್ಕೆ ಒಂದು 5 ಹಂತಗಳಿದೆ. ಆ ಹಂತಗಳನ್ನ ಒಂದು ರ್ಯಾಂಡಮ್ ಆಗಿ ಕೊಟ್ಬಿಟ್ಟಿದ್ದಾನೆ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಹಿಂಗೆ ಹೇಳ್ಕೊಡ್ತೀನಿ ಸರ್. FLC HM ಅಂತ ಹೇಳ್ಕೊಡ್ತೀನಿ ಸರ್. FLC HM. ಓಕೆ. ಸೊ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಈ ಇಂಡಿವಿಜುವಲ್ ಬ್ರೇಕ್ ಡೌನ್ ಇದನ್ನ ಕೇಳಬಹುದು. ಅಂದ್ರೆ ಏನು? ಖಂಡಿತ ನೋಡಿ ಸರ್, F ಅನ್ನೋದನ್ನ ಫ್ರಾಗ್ಮೆಂಟೇಶನ್ ಅಂತ ಬರೀತೀವಿ. ಓಕೆ, ಫ್ರಾಗ್ಮೆಂಟೇಶನ್. ಸರ್, ಡಿಕಂಪೋಸಿಷನ್ ಅಂದ್ರೆ ಕಾಂಪ್ಲೆಕ್ಸ್ ಇರುವಂತಹ ವಸ್ತು ಬ್ರೇಕ್ ಡೌನ್ ಆಗೋದನ್ನ ಸಿಂಪಲ್ ಫಾರ್ಮಿಗೆ ತರೋದು. ಡಿಕಂಪೋಸ್ ಇಷ್ಟು ಸ್ಟೇಜಸ್ ಇನ್ವಾಲ್ವ್ ಆಗ್ತದೆ. ಇಂಡಿವಿಜುವಲ್ ಸ್ಟೇಜ್. ಫಸ್ಟ್ನೇದು ಫ್ರಾಗ್ಮೆಂಟೇಶನ್. ನೋಡಿ, ಕನ್ನಡದಲ್ಲಿ ಬೇಕಾದ್ರೆ ಇದನ್ನ ಛಿದ್ರೀಕರಣ ಅಂತ ತಗೋತೀವಿ. ಛಿದ್ರೀಕರಣ, ತುಂಡು ಮಾಡೋದು. ಚೂರು ಫ್ರಾಗ್ಮೆಂಟ್ ಅಂದ್ರೆ ಚೂರು, ತುಂಡು ತುಕಡ ಅಂದ್ರೂ ತಪ್ಪೇನಿಲ್ಲ. ತುಂಡು ಮಾಡೋದು ಮೊದಲನೇ ಹಂತ. ಇಲ್ಲಿ ಏನಾಗ್ತದೆ, ಒಂದು ದೊಡ್ಡ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಯಾವುದೋ ಒಂದು ಕಾಂಪೌಂಡ್ ಚೂರು ಆಗ್ತದೆ ಬೈ ಮೈಕ್ರೋಬಿಯಲ್ ಬ್ರೋಕನ್ ಡೌನ್ ಇಂಟು ಇನ್ಆರ್ಗಾನಿಕ್ ನಂಬರ್ ಆಫ್ ಪೀಸಸ್. ಮೊದಲೇ ಇನ್ಆರ್ಗ್ಯಾನಿಕ್ ಆಗಲ್ಲ, ಆರ್ಗ್ಯಾನಿಕ್ ಇರ್ತದೆ, ಇನ್ಆರ್ಗ್ಯಾನಿಕ್ ಇರ್ತದೆ. ಅನಂತರ ಅದು ಲೀಚಿಂಗ್ ಬರೋ ಟೈಮ್ಗೆ ಅದು ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕಂಪ್ಲೀಟ್ ಸೆಪರೇಷನ್ ಆಗ್ಬಿಡುತ್ತೆ. ಹಾಗಾಗಿ ನಾನು ಡಿಕಂಪೋಸಿಷನ್ ಅಂದ್ರೆ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಇನ್ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಸಿಂಪಲ್ ಫಾರ್ಮ್ ಅಂತ ಹೇಳಿದ್ರೆ ಸೊ ದಟ್ ಇಸ್ ಡಿಕಂಪೋಸಿಷನ್. ನೋಡಿ, ಕೊನೆಗೆ ಈ ಪದ ಬರುತ್ತಲ್ಲ ಸರ್, ಮಿನರಲ್ ಅಂತ. ಇಲ್ಲಿ ಖನಿಜೀಕರಣ ಅಲ್ಲಿ ಕೊಟ್ಟಿದ್ದಾನೆ, ಮೊದಲಿಗೆ ಹಾಕ್ಬಿಟ್ಟಿದ್ದಾನೆ ಅದನ್ನ. ಖನಿಜೀಕರಣ ಇದೇನಾಗ್ತದೆ, ಫೈನಲ್ ಆಗಿ ಉಳ್ಕೊಳ್ಳೋದು ಮಣ್ಣಿನೊಳಗಡೆ, ಅದು ಮಿನರಲೈಸೇಷನ್. ಸೊ ಇಲ್ಲಿಂದ ಫ್ರಾಗ್ಮೆಂಟ್ ಆಗಿದ್ದು ಮತ್ತೆ ಸೆಪರೇಟ್ ಆಗಿ ಮತ್ತೆ ಅದು ನೀರಿನಲ್ಲಿ ಜಾಲಿಸಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಗೆದ ಬಟ್ಟೆ ಜಾಲಿಸೋದು ಅಂತೀವಿ, ಅಥವಾ ಸೋಸೋದು ಅಂತೀವಿ, ಸೋರಿಕೆ ಅಂತೀವಿ. ಅದು ಲೀಚಿಂಗ್, ಕನ್ನಡದಲ್ಲಿ ಕ್ಷಾಲನ ಲೀಚಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ನಿಮಗೆ ಸಿ ಬಂದು ಇಲ್ಲಿ
ಕೆಟಬಾಲಿಸಮ್ ಅಲ್ಲಿ ಏನ್ ಪದ ತಗೊಂಡಿದ್ದಾನೆ, ಅಪಚಯ ಅಂತ ಪದ ತಗೊಂಡಿದ್ದಾನೆ. ಸೊ ಅಲ್ಲಿ ಏನಾಗ್ತದೆ, ಮತ್ತು ಬ್ರೇಕ್ ಡೌನ್ ಆಗ್ತದೆ. ಗಮನಿಸಬೇಕು, ಈ ಫ್ರಾಗ್ಮೆಂಟ್ ಇದೊಂದು ಆರ್ಗ್ಯಾನಿಕ್ ಕಾಂಪೌಂಡ್, ಇದು ಇಷ್ಟು ಆದ್ರೆ ಫ್ರಾಗ್ಮೆಂಟ್, ಇದ್ರೊಳಗಡೆ ಆರ್ಗ್ಯಾನಿಕ್ ಸಪರೇಟ್ ಆಗ್ತದೆ. ಅದು ಕೆಟಬಾಲಿಸಮ್, ಚೂರ್ ಚೂರ್ ಮಾಡೋದು ಮತ್ತು ಫರ್ದರ್ ಬ್ರೇಕ್ ಮಾಡೋದು. ಹ್ಯೂಮಿಫಿಕೇಶನ್ ಬಂದಾಗ ನೋಡಿ, ಹ್ಯೂಮಿಫಿಕೇಶನ್ ಅಂತಾನೆ ಕೊಟ್ಟವನೆ ಕನ್ನಡದಲ್ಲಿ ನೆಲಗೊಬ್ಬರ ಅಂತ ಮಾಡ್ತಾರೆ. ಹ್ಯೂಮಸ್ ಮೇಲ್ಭಾಗದಲ್ಲಿ ಒಂದು ಕಪ್ಪು ಪದರ, ನಮ್ಮ ಹಳ್ಳಿ ಭಾಷೆ ಬಹಳ ಚಂದ. ತಿಪ್ಪೆ ಪಕ್ಕಕ್ಕೆ ಮಣ್ಣು ಹರಡ್ಕೊಂಡು ಲೇಯರ್ ಮೇಲಿಂದ ಒಂದು ಕಪ್ಪು ಡಾರ್ಕ್ ಬ್ರೌನ್ ಲೇಯರ್ ಆಗ್ತದೆ. ದಟ್ ಇಸ್ ಹ್ಯೂಮಿಫಿಕೇಶನ್. ಅಂಡ್ ಕೊನೆಗೆ ಅದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ನ ಸಪರೇಟ್ ಮಾಡಿ ಮತ್ತೆ ಖನಿಜಗಳಾಗಿ ಭೂಮಿನಲ್ಲಿ ಉಳ್ಕೊಳ್ತದೆ. ಅದು ಮತ್ತೆ ಗಿಡ ಬಳಸ್ಕೊಳ್ತದೆ. ಇದೊಂದು ಪೂರ್ತಿ ಸೈಕಲ್ ಸರ್ ಇದು. ಫ್ರಾಗ್ಮೆಂಟೇಶನ್ ಆದಾಗಿನಿಂದ ಮತ್ತೆ ಮಿನರಲೈಸೇಷನ್ ಆಗೋವರೆಗೆ ಏನ್ ಕಳ್ಕೊಂಡಿತ್ತು ಗಿಡ, ಮತ್ತೆ ಮಣ್ಣಿನಲ್ಲಿ ಅದನ್ನ ನ್ಯೂಟ್ರಿಯೆಂಟ್ಸ್ ಆಗಿ ಮಿನರಲ್ಸ್ ಆಗಿ ಮತ್ತೆ ಗಿಡಗಳಿಗೆ ಬರಬೇಕಿದು. ಅದೇ ಡಿಕಂಪೋಸಿಷನ್. ಇದಿಷ್ಟು ಆಗಿ ಡಿಕಂಪೋಸಿಷನ್, ಇಷ್ಟು 5 ಸೇರ್ಕೊಂಡು ಡಿಕಂಪೋಸಿಷನ್. ಸೊ ಹಾಗಾಗಿ ಇದ್ರ ಪ್ರಕಾರ ಇಲ್ಲಿ ನೋಡ್ತಾ ಬರೋಣ ಸರ್. ಎಫ್ ಅನ್ನೋದು ಏನ್ ತಗೋತೀನಿ, ಫ್ರಾಗ್ಮೆಂಟೇಶನ್, ಛಿದ್ರೀಕರಣವನ್ನ ಮೊದಲು ತಗೋಬೇಕು ಫಸ್ಟ್. ಸೊ ಈಗ ಇದು ಹೋಯ್ತು, ಮೊದಲನೇದು ಹೋಯ್ತು. ನೆಕ್ಸ್ಟ್ ಲೀಚಿಂಗ್ ತಗೊಬೇಕು. ಲಾಸ್ಟ್ ಅಲ್ಲಿ ಮಿನರಲೈಸೇಷನ್ ಬರಬೇಕು. ಖನಿಜೀಕರಣ ಅಂದ್ರೆ ಬಿ ಇರಬೇಕು, ಬಿ ಕೊನೆಗೆ ಬರಬೇಕು. ಇಲ್ಲಿದೆ ಸರ್. ಈಗ ಮತ್ತೆ ನಾವು ಹಿಂದಕ್ಕೆ ಹೋಗೋಣ. ಲೀಚಿಂಗ್ ಡಿ ನಲ್ಲಿ ಇದೆಯಾ ನೋಡ್ಬೇಕಲ್ಲ. ಅಂಡ್ ದೆನ್ ಕೆಟಬಾಲಿಸಮ್, ದಟ್ ಅಪಚಯ ಮೂರನೇದ್ರಲ್ಲಿ ಇದೆಯಾ ನೋಡ್ಬೇಕು. ಹೌದು. ಹ್ಯೂಮಿಫಿಕೇಶನ್ ಸಿ ನಲ್ಲಿ ಇದೆಯಾ ನೋಡ್ಬೇಕು. ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಸರಿಯಾದ. ಒಂದೇ ವಿಷಯ, ಇದೇ ಕ್ವಶನ್ ಇದೇ ಕೆಇ ನಲ್ಲಿ ನಾನೇ ಅನಲೈಸ್ ಮಾಡಿದ್ದೀನಿ. ಈ ಹಿಂದೆ 3 ಸರಿ ಕ್ವಶನ್ ಇದೆ. ಇಟ್ಸ್ ಒನ್ ಆಫ್ ದಿ ಹೈ ಯೀಲ್ಡಿಂಗ್ ಥೀಮ್ ಅಂತಾನು ಹೇಳ್ಬೋದು. ಇದೇ ವರ್ಷ ಈ ಜನವರಿಯಿಂದ ಈ ಮೇ ಜೂನ್ ಒಳಗಡೆ 3 ಸಾರಿ ಕ್ವಶನ್ ಬಂದಿದೆ ಬೇಸ್ಡ್ ಆನ್ ಡಿಕಂಪೋಸಿಷನ್. ಸೊ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಹೋಗ್ಬೇಕಾದ್ರೆ ಡಿಕಂಪೋಸಿಷನ್ ಕುರಿತಾಗಿ ಡೀಟೇಲ್ಡ್ ಆಗಿ ಥೀಮ್ ಅಂತ ಹೇಳ್ಬೋದು. ಸ್ಟೇಜಸ್ ಈಚ್ ಇಂಡಿವಿಜುವಲ್ ಏನಂತ ಎಕ್ಸ್ಪ್ಲನೇಷನ್ ಆಗಿದೆ. ಸೊ ಹಾಗಿದ್ರೆ ಸರ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗಿಂತ ಬಿಫೋರ್ ನಿಮ್ಮ ಜನರಲ್ ಸೈನ್ಸ್ ಕೋರ್ಸ್ ಅನ್ನ ಕೇಳ್ತಾ ಇದ್ರಿ. ಸೊ ಆ ನಿಟ್ಟಿನಲ್ಲಿ ಅಶ್ವಮೇಧ IAS ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಲ್ಲಿ ಸರ್ ಕಂಪ್ಲೀಟ್ ಚಾಪ್ಟರ್ ವೈಸ್ ಸಿಲೆಬಸ್ ವೈಸು ಕ್ಲಾಸಸ್ ನ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಅಶ್ವಮೇಧ IAS ಆಂಡ್ರಾಯ್ಡ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ ಡೀಟೇಲ್ ಕ್ಲಾಸಸ್ ಇರ್ತಾವ, ಲೈವ್ ಸೆಷನ್ಸ್ ಜೊತೆಗೆ ರೆಕಾರ್ಡೆಡ್ ಸೆಷನ್ಸ್ ಎರಡೂ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಅಶ್ವಮೇಧ IAS ಆಂಡ್ರಾಯ್ಡ್ ನ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಕ್ವೆಶ್ಚನ್ BOD ಅಂಡ್ COD. ಸರ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಮತ್ತೆ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎವ್ರಿ ಟೈಮ್ ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ದಿಸ್ ಒನ್ ಆಫ್ ದಿ HYT ಸರ್. ಖಂಡಿತ ಸರ್. BOD COD ಮೋಸ್ಟ್ ಆಫ್ ದಿ ಟೈಮ್ಸ್ ಎವ್ರಿ ಆಲ್ಟರ್ನೇಟಿವ್ ಇಯರ್ ಕ್ವೆಶ್ಚನ್ ಕೇಳಬಹುದು. UPSC ಅಲ್ಲೂ ಕೇಳಬಹುದು. ಹೌದು, ಕೇಳಿದ್ದಾರೆ. ಖಂಡಿತ ಸರ್, ಕೇಳ್ತಾರೆ. ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ KS ಅಲ್ಲಿ ಖಂಡಿತ. ಎಸ್ ಸರ್. ಸೊ ಹಾಗಾಗಿ ಐ ವಾಂಟ್ ದ ಈ ಕ್ವೆಶ್ಚನ್ ಒಂದು 8 ವರ್ಷ ನಾನು ನೋಡಿದ್ದೀನಿ. ಮೋರ್ ದನ್ 8 ಇಯರ್ಸ್ ನಾನು ನೋಡಿದ್ದೀನಿ. ಸೊ ಬಿಟ್ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಇದ್ದಾರೆ. ನಾವು BOD ಮತ್ತೆ COD ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಕ್ವೆಶ್ಚನ್ ಆನ್ಸರ್ ಮಾಡ್ತೀವಿ. ನೋಡಿ ಸರ್, ಈ ಕಾನ್ಸೆಪ್ಟ್ ಏನಿದೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆರ್ ಬಯೋ ಆಕ್ಸಿಜನ್ ಡಿಮ್ಯಾಂಡ್, ದಟ್ ಇಸ್ BOD. ಅದು ಏನನ್ನ ಹೇಳುತ್ತೆ ಅಂತ ನಾನು ಒಂಚೂರು ರೈಟ್ ಅಪ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಎಸ್ ಸರ್. ಹಾಕಿ ಸರ್, ನೀವು ಬರೀರಿ ಸರ್, ನೀವು ಬರೀರಿ. ತಗೋಬೋದಲ್ಲ? ಹಾಂ ಸರ್, ತಗೊಂಡಿದ್ದೀರಿ. ಎಸ್ ಸರ್. ಈಗ ಒಂದು ವಾಟರ್ ಸೋರ್ಸಿಂಗ್ ಇದೆ ಅಂತ ಭಾವಿಸೋಣ ಸರ್. ಓಕೆ. ಇಲ್ಲಿವರೆಗೂ ನೀರಿದೆ. ಓಕೆ. ಸೊ ಇದಕ್ಕೆ ನಿರಂತರವಾಗಿ ನೀರು ವೇಸ್ಟ್ ಇನ್ಫ್ಲೋ ಆಗ್ತಿದೆ. ಓಕೆ. ಇದು ಆಗ್ತಾ ಏನಾಗ್ತದೆ, ಈ ಬರ್ತಕ್ಕಂತ ನೀರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಬರ್ತದೆ. ಆ ಪ್ರೋಸೆಸ್ ನ ಏನಂತೀವಿ ಸರ್? ಇದು ಈಗ ನೋಡ್ತೀನಿ, ಅದಕ್ಕೆ ಸ್ಪ್ಲಿಟ್ ಮಾಡಿ ಕೊಡ್ತೀನಿ ನಾನು. ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿ ಬರ್ತದೆ. ಈ ರಿಚ್ ಪದ ಬೆಳಗ್ಗೆ ಮಾತಾಡಿದ್ದೆ ನಾನು. ಯು ಅಂದ್ರೆ ಇನ್ನೊಂದು ಅರ್ಥ ರಿಚ್. ಸೊ ಈ ರಿಚ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗೋದಕ್ಕೆ ನಾವ್ ಹೇಳ್ತೀವಿ ಯೂಟ್ರೋಫೀಕರಣ. ಓಕೆ. ಸೊ ಎಲ್ಲಿಂದ ಬರ್ಬೋದು ಸರ್? ನಮ್ಮ ಫಾರ್ಮರ್ಸ್ ಜಾಸ್ತಿ ಯೂರಿಯಾ ಯೂಸ್ ಮಾಡೋದ್ರಿಂದ ಅಗ್ರಿಕಲ್ಚರ್ ವೇಸ್ಟ್ ಇದೆ, ಕೈಗಾರಿಕೆ ಅಥವಾ ಇಂಡಸ್ಟ್ರಿಯಲ್ ವೇಸ್ಟ್ ಇದೆ, ಡೊಮೆಸ್ಟಿಕ್ ವೇಸ್ಟೇಜ್ ಚರಂಡಿ ರೊಚ್ಚು ಇದೆಲ್ಲವೂ ಕೆರೆಗೆ ಬರ್ತದೆ. ಈ ನ್ಯೂಟ್ರಿಯೆಂಟ್ಸ್ ಹೆಚ್ಚು ಬಂದಂತೆ ನಾನು ಹೇಳ್ತಾ ಇದ್ದೀನಿ, ರಿಚ್ ಸಪ್ಲೈ ಆಫ್ ನ್ಯೂಟ್ರಿಯೆಂಟ್ಸ್ ಈಸ್ ಸಿಂಪ್ಲಿ ಕಾಲ್ಡ್ ಯೂಟ್ರೋಫಿಕೇಶನ್. ಟ್ರೋಫಿಕೇಶನ್ ಮೀನ್ಸ್ ಸಪ್ಲೈಯಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್. ದಟ್ ಈಸ್ ರಿಚ್, ದಟ್ ಈಸ್ ಇನ್ಕ್ರೀಸಿಂಗ್. ಸಮೃದ್ಧವಾದ ಸಂಪತ್ತನ್ನ, ಪೋಷಕಾಂಶಗಳನ್ನ ಒದಗಿಸಿಕೊಡೋದು ಯೂಟ್ರೋಫಿಕೇಶನ್. ಒಳ್ಳೇದಾ ಸರ್? ಖಂಡಿತ ಬೇಕಲ್ಲ ನ್ಯೂಟ್ರಿಯೆಂಟ್ಸ್. ಹೌದಾ?
ಆಗ ಅಕ್ವಾಟಿಕ್ ಪ್ಲಾಂಟ್ಸ್ ಏನಿದೆ ಇದು ರ್ಯಾಂಡಮ್ ಆಗಿ ಬೆಳೆದ್ ಬಿಡುತ್ತೆ, ಸಿಕ್ಕಾಬಟ್ಟೆ. ಇಟ್ ಈಸ್ ಕಾಲ್ಡ್ ನೋಡಿ ಮೋಸ್ಟ್ ರಿಪೀಟೆಡ್ ಫಾರ್ UPSC ಅಂಡ್ ಇವನ್ ನಮ್ FDA ನಲ್ಲಿ ಕೇಳಿದೀವಿ 2021 ಅಲ್ಲಿ ಆಲ್ಗಲ್ ಬ್ಲೂಮ್. ಮೆಜಾರಿಟಿ ಶೈವಲಗಳು ಕನ್ನಡದಲ್ಲಿ ಶೈವಲ ಆಲ್ಗಿ ಇದುಗಳ ಸಂಖ್ಯೆ ಹೆಚ್ಚು ಬೆಳೆದ್ ಬಿಡುತ್ತೆ ಸರ್. ಸಿಕ್ಕಾಬಟ್ಟೆ ಪೂರ್ತಿ ಬೆಳೆದ್ ಬಿಡುತ್ತೆ. ನಮಗ್ ಗೊತ್ತು ಇದು ಸೋಲಾರ್ ಎನರ್ಜಿ ಬಳಸ್ಕೊಳ್ತು, ಫುಡ್ ಪ್ರಿಪೇರ್ ಮಾಡ್ಕೊಳ್ತು, ಆಕ್ಸಿಜನ್ ರಿಲೀಸ್ ಮಾಡ್ತು, ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ತಗೊಳ್ತು, ಅದು ಬೆಳೀತು. ಬಟ್ ಇದು ದಟ್ಟವಾದಂತ ಪದರ ಆದ್ರೆ ಇದ್ರ ಕೆಳಗಡೆ ಇರ್ತಕ್ಕಂಥ ಜೀವಿಗಳಿಗೆ ಬಹಳ ಆಕ್ಸಿಜನ್ಗೆ ಒಂದು ಡೆಫಿಷಿಯನ್ಸಿ ಶುರುವಾಗ್ತದೆ. ಅಂದ್ರೆ ಇಲ್ಲೆಲ್ಲ ಬ್ಲಾಕ್ ಮಾಡ್ತು, ಸೋಲಾರ್ ಲೈಟ್ ಇತ್ತು, ಪೆನಿಟ್ರೇಟ್ ಆಗ್ಲಿಲ್ಲ, ಕೆಳಗಡೆ ಆಕ್ಸಿಜನ್. ನಂಬರ್ 2, ಯಾವಾಗ ಇಲ್ಲಿ ತುಂಬಾ ಡಿಮ್ಯಾಂಡ್ ಇವುಗಳಿಗೆ ಹೆಚ್ಚಾಯ್ತು, ಕೆಳಭಾಗದ ಜೀವಿಗಳಿಗೆ ಆಕ್ಸಿಜನ್ ಕೊರತೆ ಆಯ್ತು. ದೇರ್ ಇಸ್ ಎ ಡೆಫಿಷಿಯನ್ಸಿ ಆಫ್ ಆಕ್ಸಿಜನ್. ಆಗ ಅಲ್ಲೊಂದಷ್ಟು ಜೀವಿಗಳು ತುಂಬಾ ನರಳಬೇಕು. ದೇರ್ ಲಾಟ್ ಆಫ್ ಸಫರಿಂಗ್ ವಿತ್ ರೆಸ್ಪೆಕ್ಟ್ ಟು ಲ್ಯಾಕಿಂಗ್ ಆರ್ ಡೆಫಿಷಿಯನ್ಸಿ ಆಫ್ ಆಕ್ಸಿಜನ್. ದ ಮೇನ್ ರೀಸನ್ ಬಂದು ಯೂಟ್ರೋಫಿಕೇಶನ್. ಇದರಿಂದ ಇಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ್ತದೆ. ಅಂಡ್ ಇಲ್ಲಿರ್ತಕ್ಕಂಥ ಏರೋಬಿಕ್ ಅಂಡ್ ಅನೇರೋಬಿಕ್ ಈ ಎರಡೂ ರೀತಿಯ ಬ್ಯಾಕ್ಟೀರಿಯಾಗಳಿದೆ ಸರ್ ನೀರೊಳಗಡೆ. ಇವುಗಳಲ್ಲಿ ಅನೇರೋಬಿಕ್ ಏನು ಆಕ್ಸಿಜನ್ ಬೇಕಿಲ್ಲ, ತೊಂದರೆ ಇಲ್ಲ. ಬಟ್ ಏರೋಬಿಕ್ ಗೆ ಅಗತ್ಯವಾಗಿ ಆಕ್ಸಿಜನ್ ಬೇಕೇ ಬೇಕು. ಸೊ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಆಕ್ಸಿಜನ್ ಸಿಗೋದಿಲ್ಲ, ಮತ್ತೆ ಅವು ಸಾಯ್ಬೇಕಾಗ್ತದೆ. ನೋಡಿ, ಯಾವ್ಯಾವ್ದು ಸಾಯ್ತದೋ ಇಲ್ಲಿ ಅವೆಲ್ಲವೂ ಲ್ಯಾಕ್ ಆಫ್ ಆಕ್ಸಿಜನ್ ಸತ್ತೋಗ್ತದೆ. ಪರಿಣಾಮ ಯೂಟ್ರೋಫೀಕರಣದಿಂದ ಇದಾಯ್ತು. ಇದರಿಂದ ಆಲ್ಗಲ್ ಬ್ಲೂಮ್ ಜಾಸ್ತಿ ತುಂಬಾನೇ ರ್ಯಾಂಡಮ್ ಆಗಿ ಬೆಳೀತು. ಒಳಗಡೆಗೆ ಜೀವಿಗಳಿಗೆ ಆಕ್ಸಿಜನ್ ಅವೈಲಬಿಲಿಟಿ ಕಡಿಮೆ, ಡಿಮ್ಯಾಂಡ್ ಜಾಸ್ತಿ ಆಯ್ತು. ಯಾವ್ದಕ್ಕೆ? ಆಕ್ಸಿಜನ್ಗೆ ಡಿಮ್ಯಾಂಡ್ ಹೆಚ್ಚತ್. ಯಾವುದರಿಂದ? ಇಲ್ಲಿ ಜೀವರಾಸಾಯನಿಕ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆರ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇದು ಇದ್ರ ಕಾನ್ಸೆಪ್ಟ್. ಅಂದ್ರೆ ನೀರಿನ ಒಳಗಡೆ ಸನ್ಲೈಟ್ ಪೆನಿಟ್ರೇಷನ್ ಸ್ಟಾಪ್ ಆಗಿದ್ರಿಂದ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಅದಕ್ಕೂ ಕಂಟಿನ್ಯೂ ಮಾಡ್ಕೋಬೇಕು. ಏರೋಬಿಕ್ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳೇನಿತ್ತು, ಅನೇರೋಬಿಕ್ ಇದೇನು ತೊಂದರೆ ಆಗೋದೇ ಇಲ್ಲ. ಬಟ್ ಏರೋಬಿಕ್ ಬೇಕಲ್ಲ ಆಕ್ಸಿಜನ್, ಅದು ಡಿಮ್ಯಾಂಡ್ ಹೆಚ್ಚಾದಷ್ಟು ಅದು ಬದುಕಲಿಕ್ಕೆ ಆಗದೆ ಇದ್ದಾಗ ಸತ್ತದನ್ನ ಮತ್ತೆ ಕೊಳಿಸ್ಬೇಕು. ಇದೆರಡು ಕೆಲಸ ಮಾಡ್ತದೆ. ಒಂದ್ ಕಡೆ ಸತ್ ಹೋಗ್ಬಿಟ್ಟಿದಾವೆ, ಅದನ್ನು ಕೊಳಿಸ್ಬೇಕು. ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಆಕ್ಸಿಜನ್ ಬೇಕು. ಅದನ್ನ ಕೆಮಿಕಲ್ ಆಕ್ಸಿಜನ್ ಇಲ್ಲ, ಅದನ್ನ ಇನಾರ್ಗ್ಯಾನಿಕ್ ತಗೋತೀವಿ. ಇದು ಆರ್ಗ್ಯಾನಿಕ್. ಇದು ಟೋಟಲಿ ಡಿಫರೆನ್ಸ್ ಗೊತ್ತಿರಲಿ ಸರ್. BOD ಇಟ್ ಇಸ್ ಟೋಟಲಿ ಆರ್ಗ್ಯಾನಿಕ್ ಕಾಂಪೌಂಡ್ ನ ಬ್ರೇಕ್ ಡೌನ್ ಕುರಿತು ಮಾತಾಡ್ತದೆ. ಬಟ್ COD ಇಟ್ ಮೇನ್ಲಿ ಫೋಕಸಸ್ ಆನ್ ಇನಾರ್ಗ್ಯಾನಿಕ್ ಅಲಾಂಗ್ ವಿತ್ ಆರ್ಗ್ಯಾನಿಕ್. ನೋಡಿ ಅದು ಹೆಂಗಿದೆ ಪದ, ಅದು ಇನಾರ್ಗ್ಯಾನಿಕ್ ಜೊತೆಗೆ ಆರ್ಗ್ಯಾನಿಕ್ ಎರಡನ್ನೂ ಹೇಳ್ತದೆ COD, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆದ್ರೆ BOD ಮೇನ್ಲಿ ಫೋಕಸಸ್ ಆನ್ ಆರ್ಗ್ಯಾನಿಕ್. ಜೀವಿಗಳು ಆಕ್ಸಿಜನ್ ನ ಕೊರತೆಯಿಂದ ನರಳುವ ಅಥವಾ ಸಾಯುವ, ಸತ್ತ ಮೇಲೆ ಕೊಳೆಯುವ ಪ್ರಕ್ರಿಯೆನೂ ಹೆಚ್ಚಾಗಿಬಿಡುತ್ತದೆ. ಅದಕ್ಕೆ ನಾವು BOD ಅಂಡ್ COD ಅಂತ ಈ ಕ್ವೆಶ್ಚನ್ ಗೆ ದಿಸ್ ಇಸ್ ಅನದರ್ ಥಿಂಗ್. ಇದೇ ಕಾರಣಕ್ಕೆ ನಿಂತ ನೀರು ಬಣ್ಣ ಬದಲಾಗ್ತದೆ, ವಾಸನೆ ಬದಲಾಗ್ತದೆ, ರುಚಿ ಬದಲಾಗ್ತದೆ. ಮಾಮೂಲಿ ಈಗ ಏನು ಫ್ರೆಶ್ ವಾಟರ್ ಅಂತ ಕರಿತೀವಿ, ರನ್ನಿಂಗ್ ವಾಟರ್ ಅಂತ ಕರಿತೀವಿ, ಅಲ್ಲಿ ಆಗಲ್ಲ. BOD ಕಡಿಮೆ, ಚಾನ್ಸಸ್ ಆರ್ ವೆರಿ ಲೆಸ್. ಸ್ಟಾಗ್ನೆಂಟ್ ವಾಟರ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಬರೀ ಇನ್ಪುಟ್ ಮಾತ್ರ ಇದೆ, ಆಚೆ ಹೋಗೋದೇನು ಇಲ್ಲ. ಹಂಗಾಗಿ ಒಳಗಡೆಗೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಾದಷ್ಟು ಆಲ್ಗಲ್ ಬ್ಲೂಮ್ ಹೆಚ್ಚಾಗ್ತದೆ. ಇದು ನಿಜವಾದಂತ ಅಂಶ. ಸೊ ಈ ಕ್ವೆಶ್ಚನ್ ಗೆ ಬರೋಣ ಸರ್. ಸರ್ ಒಂದೇ ನಿಮಿಷ, ಇಲ್ಲಿ ಇದು ಬರೋಣ. ಈ ಕ್ವೆಶ್ಚನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಬೇಸ್ಡ್ ಆನ್ ಇವಾಗ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. BOD ಇದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ಈಗ ಏನು ಜೈವ ರಾಸಾಯನಿಕ ಆಕ್ಸಿಜನ್ ಬೇಡಿಕೆ ಜಲಮಾಲಿನ್ಯ ಇಂಡಿಕೇಟರ್ ಆಫ್ ವಾಟರ್ ಪೊಲ್ಯೂಷನ್ ನೋ ಡೌಟ್. ಸೊ ಅಂದ್ರೆ ಅಲ್ಲಿ ಸತ್ತೋಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. BOD ಜಾಸ್ತಿ ಅಂದ್ರೆ ಅಲ್ಲಿ ವಾಟರ್ ಪೊಲ್ಯೂಷನ್ ಜಾಸ್ತಿ. BOD ಕಡಿಮೆ ಇದ್ರೆ ವಾಟರ್ ಪೊಲ್ಯೂಷನ್ ಕಡಿಮೆ. KS ಕ್ವಶನ್ ಹೆಂಗ್ ಕೇಳ್ತಾನೆ, ತುಂಬಾ ಚೆನ್ನಾಗಿದೆ KS ಕ್ವಶನ್. 5 ಲೀಟರ್ ನೀರು ತಗೋತೀವಿ, ಒಂದ್ ಕಡೆ ಇಟ್ಟಿದೀವಿ, ಅದು ಎಷ್ಟು ದಿವಸ ಆದ್ಮೇಲೆ ಡಿಮ್ಯಾಂಡ್ ನ ಆಕ್ಸಿಜನ್ ಸ್ಕ್ಯಾರ್ಸಿಟಿನ ಅಲ್ಲಿ ನಾವು ಮೆಜರ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಟ್ ಇಷ್ಟು ಗಂಟೆ ಒಳಗಡೆ ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಅಷ್ಟು ರಿಲೀಸ್ಡ್, ಅದಾಗ್ತಿಲ್ಲ. ಎಷ್ಟು ಕನ್ಸ್ಯೂಮ್ ಅದಾಗ್ತಿಲ್ಲ ಅಂದ್ಮೇಲೆ ಅಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಅಂತ
ಮೆಜರ್ ಮಾಡ್ತೀವಿ. Okay. ಸೊ ಬೇಸ್ಡ್ ಆನ್ ದಟ್ ವಾಟರ್ ಪೊಲ್ಯೂಷನ್ ನಾವು ಡಿಸೈಡ್ ಮಾಡ್ತೀವಿ. ಈ ನೀರು ಯೋಗ್ಯವಾಗಿದೆ ಇಲ್ಲ ಅಂತ. ಸೊ ದೇರ್ಫೋರ್ BOD ಈಸ್ ದಿ ಇಂಡಿಕೇಟರ್ ಆಫ್ ವಾಟರ್ ಪೊಲ್ಯೂಷನ್. ನೆಕ್ಸ್ಟ್ ಚರಂಡಿ ನೋಡಿ ಚೆನ್ನಾಗಿದೆ, ಚರಂಡಿ ಕೊಳಚೆ ನೀರು ಅಥವಾ ಡೊಮೆಸ್ಟಿಕ್ ವೇಸ್ಟೇಜ್, ಈ ಡ್ರೈನೇಜ್ ವಾಟರ್, ಇದೆಲ್ಲವೂ ಕೂಡ ಜೈವಿಘಟನೆ ಹೊಂದಬಹುದಾದ ಬಯೋಲಾಜಿಕಲ್ ಡಿಕಂಪೋಸಿಷನ್ ಓಕೆ ಆಗಬಹುದಾದ ಸಾವಯವ ವಸ್ತುಗಳು. ದಟ್ಸ್ ಇನ್ ಇಂಗ್ಲಿಷ್ ಅಲ್ಲಿ ಆರ್ಗ್ಯಾನಿಕ್. ಇದನ್ನ ಸರ್ ನಾನು ಬರ್ತಿದ್ದೆ. ಸಾವಯವ ಅನ್ನೋದೇ ಕನ್ನಡದಲ್ಲಿ ಸಾವಯವ, ಇಂಗ್ಲಿಷ್ ಅಲ್ಲಿ ಆರ್ಗ್ಯಾನಿಕ್. ಅದು ಎಷ್ಟಿದೆ ಅನ್ನೋದನ್ನ ಈ BOD ನಲ್ಲಿ ಖಂಡಿತ ಮೆಜರ್ ಮಾಡಬಹುದು ಸರ್. 100% ಮೆಜರ್ ಮಾಡಬಹುದು. ಎಸ್ 100%. ಎಸ್ ಸರ್. ಹಾಗಿದ್ರೆ ಬಹುತೇಕ ಪ್ರತಿಯೊಂದು ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ, ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ನೀರು ಪರೀಕ್ಷಣಾ ಕೇಂದ್ರಗಳಿದೆ. ಅಲ್ಲಿ ಕೆಲಸ ಅಗತ್ಯವಾಗಿ ಮಾಡ್ತಾರೆ ಸರ್. ಇಲ್ಲಿ ನಾನು ಕೊಟ್ಬಿಡ್ತೀನಿ, ಒಂದು ಲಿಂಕ್ ಕೊಟ್ಬಿಡ್ತೀನಿ. ಈ ಹಿಂದೆ ವಾಟ್ ಇಸ್ ದಟ್ ಕೋಳಿ ಫಾರಂ ಅಂತ ಓದಬಾರ್ದು, ಕೋಳಿ ಫಾರಂ. ಈ ಬ್ಯಾಕ್ಟೀರಿಯಾ ಇರುವಿಕೆಯನ್ನು ಆಧರಿಸಿ ವಾಟರ್ ಪೊಲ್ಯೂಷನ್ ಮೆಜರ್ ಮಾಡ್ತೀವಿ. ಎಸ್, ಇದು ಬಯೋಲಾಜಿಕಲ್ ಬಯೋಡಿಗ್ರೇಡಬಲ್. ಈ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ನಾವು ಮೆಜರ್ ಮಾಡ್ತೀವಿ? ಇದೇ ಕ್ವಶನ್ ಕೇಳಿದೀವಿ ಸರ್. ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ವಾಟ್ ಇಸ್ ದಟ್ ಚಲ್ಲಘಟ್ಟ, ಕೆಸಿ ವ್ಯಾಲಿ ಕರ್ನಾಟಕ, ಬೆಂಗಳೂರದೇ ತಗೊಂಡೋಗೋಣ ಸರ್. ಹೌದು, ಕೆಸಿ ವ್ಯಾಲಿ ಪ್ರಾಜೆಕ್ಟ್. ಹೌದು, ನಾವೆಲ್ಲ ತೀರ್ಮಾನ ಮಾಡಿದ್ವಿ ಶುದ್ಧ ನೀರನ್ನ. ಇದು ಇಡೀ ಭಾರತದಲ್ಲಿ ಮೊದಲನೇ ಯೋಜನೆ ಇದು. ಯಾಕೆ? ಗ್ರಾಮೀಣ ಭಾಗದ ನೀರನ್ನು ಶುದ್ಧೀಕರಿಸಿ ನಗರಕ್ಕೆ ತರೋದು ಮೋಸ್ಟ್ ಕಾಮನ್ ಮೆಥಡ್ ಇತ್ತು. ಇದ್ರಲ್ಲಿ ಉಲ್ಟಾ ಆಗೋಯ್ತು. ನಗರ ಭಾಗದ ಡೊಮೆಸ್ಟಿಕ್ ವೇಸ್ಟೇಜ್ ಅನ್ನ ಪ್ಯೂರಿಫೈ ಮಾಡಿ ಗ್ರಾಮೀಣ ಭಾಗಕ್ಕೆ ಕಳಿಸುವಂತ ಪ್ರಾಜೆಕ್ಟ್. ಅರೌಂಡ್ 4500 crore ಪ್ರಾಜೆಕ್ಟ್ ಇದು. ಇಂದ ಕರ್ನಾಟಕ ಸರ್ಕಾರ ಕೈಗೊಂಡಿತ್ತು. 2ನೇ ಪ್ರಾಜೆಕ್ಟ್ ಶುರುವಾಗಿದೆ. ಇದು ಮಾಡಿದ್ಮೇಲೆ ಗೊತ್ತಾಯ್ತು ಕೋಲಿಫಾರಂ ಬ್ಯಾಕ್ಟೀರಿಯಾ ಚಾನಲ್ ನಲ್ಲಿ ಜಾಸ್ತಿ ಇದೆ ಅಂತ. ಲೈಕ್ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಕೋಲಾರಕ್ಕೆ ಈ ನೀರು ಸಪ್ಲೈ ಆಯ್ತು. ತುಂಬಾನೇ ಕೇಸಸ್, ಇಶ್ಯೂಸ್ ಎಲ್ಲ ಆಯ್ತಿದ್ದು. ಕೋಲಿಫಾರಂ ಬ್ಯಾಕ್ಟೀರಿಯಾ ಇದೆ. ಇದಿತ್ತು ಅಂತ ಅಂದ್ರೆ ಆ ನೀರು ಮಲಿನವಾಗಿದೆ, ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿದೆ. ಒಂಚೂರು ಆಫ್ ದ ರೆಕಾರ್ಡ್ ಕೆಲವು ಹಂಗೆಲ್ಲ ಹೋಗಂಗಿಲ್ಲ ನಾನು. ಹಾಗಾಗಿ ಇದಿದ್ದಷ್ಟು ಆ ನೀರು ಹೆಚ್ಚು ಮಲಿನವಾಗಿದೆ. ಇಟ್ ಈಸ್ ದಿ ಇಂಡಿಕೇಟರ್. ಎಲ್ಲಿ ಬಯೋಡಿಗ್ರೇಡಬಲ್, ನೋಡಿ ಕರೆಕ್ಟ್ ಪದ ಅದು, ಬಯೋಡಿಗ್ರೇಡಬಲ್, ಜೈವಿಕ ವಿಘಟನೆಗೊಳಗಾಗಬಲ್ಲ ವಸ್ತುಗಳು ಜಾಸ್ತಿ ಇದ್ದಷ್ಟು ಅದು ರೇಟ್ ಆಫ್ ಪೊಲ್ಯೂಷನ್ ಅಥವಾ ಕ್ವಾಂಟಿಟಿ ಆಫ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಮೊದಲನೇ ಹೇಳಿಕೆನೂ ಸರಿ, ಎರಡನೇ ಹೇಳಿಕೆನೂ ಸರಿ ಇದೆ. ಹಾಗಿದ್ರೆ ಹೇಳಿಕೆ 1 ಮತ್ತೆ ಹೇಳಿಕೆ 2 ಎರಡೂ ಸರಿಯಾಗಿದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಮನವಿನೊಂದು, ಇದು ಖಂಡಿತ ಮತ್ತೆ ಬರುವಂತ ಪ್ರಶ್ನೆ. BOD ಅಂಡ್ COD. ಖಂಡಿತ ಸರ್. BOD, COD, ಆಲ್ಗಲ್ ಬ್ಲೂಮ್, ಖಂಡಿತ ಈ ಪದ. ಓಕೆ, ಚೆನ್ನಾಗಿದೆ ಸರ್ ಕ್ವಶನ್ ಇದು. ನನಗಂತೂ ಬಹಳ ಖುಷಿ ಆಯ್ತು ಈ ಕ್ವಶನ್ ನೋಡಿದಾಗ. ಯಾಕೆಂದ್ರೆ ಸೆಕೆಂಡ್ PUC ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ದ್ರಾವಣಗಳು ಅಂತ ಸೊಲ್ಯೂಷನ್ ಚಾಪ್ಟರ್ ಇದೆ ಸರ್. ಅಲ್ಲಿ ಬರುವಂತ ಕಂಟೆಂಟ್ ಇದು. ನಾವು ಕಾಲೇಜಲ್ಲಿ ಬಹಳ ಚೆನ್ನಾಗಿ ತುಂಬಾ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ತುಂಬಾ ಚೆನ್ನಾಗಿರೋ ಪ್ರಶ್ನೆ, ಸರಳವಾಗಿ ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು ಇದನ್ನ. ಹೋಗ್ಬೇಡ ಸರ್, ತಗೊಳ್ಳಿ ಸರ್. ಎಸ್ ಸರ್. ಬೇಸಿಗೆಗಿಂತ ಚಳಿಗಾಲದಲ್ಲಿ ಬಿಸಿ ಕಾಫಿ ಅಥವಾ ಟೀ ಬೇಗನೆ ತಂಪಾಗ್ತದೆ. ಇದಕ್ಕೆ ಹಿಂಗ ಅರ್ಥ ಮಾಡ್ಕೊಳ್ಳೋಣ ಸರ್. ಹಿಂಗೊಂದು ತಟ್ಟೆ ಅಥವಾ ಏನೊಂದು ಕಂಟೈನರ್ ಇದೆ, ಇದರಲ್ಲೆಲ್ಲೋ ಇದೆ ಕಂಟೆಂಟ್. ಸೊ ವಾತಾವರಣದ ತಾಪಮಾನ, ಇದರ ತಾಪಮಾನ ಬಹಳ ಮುಖ್ಯ ಆಗ್ತದೆ ಸರ್. ಅಲ್ಲಿ ಏನ್ ಪದ ಇದೆ, ವೇಗವಾಗಿ ಕೂಲ್ ಆಗ್ಬೇಕು ಅಂತ. ವೇಗವಾಗಿ ಕೂಲ್ ಆಗ್ಬೇಕದು. ಕೂಲ್ ಆಗ್ಬೇಕು ಅಂದ್ರೆ ತನ್ನಿಂದ ಯಾವಾಗ್ಲೂ ಶಾಖ, ಹೀಟ್ ಅಥವಾ ಅನ್ನೋದು ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ ಕಡೆಗೆ ಟ್ರಾನ್ಸ್ಫರ್ ಆಗ್ತದೆ. ಆಲ್ವೇಸ್ ಟೆಂಪರೇಚರ್ ಆರ್ ಹೀಟ್ ಫ್ಲೋಸ್ ಫ್ರಮ್ ಹೈಯರ್ ಟೆಂಪರೇಚರ್ ಟು ಲೋವರ್ ಟೆಂಪರೇಚರ್. ನೋ ಡೌಟ್. ಸೊ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿ ಕಡೆಗೆ ಹೋಗ್ತದೆ. ಇದು ಹಾಟ್ ಆಗಿರೋದು ಕೋಲ್ಡ್ ಆಗ್ಬೇಕು, ತಣ್ಣಗಾಗ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಲಾಸ್ ಹಾಟ್ನೆಸ್, ಲೂಸ್. ಆಗ ಇಲ್ಲಿ ಕಡಿಮೆ ಇರೋದಾಗಿರ್ಬೇಕು. ಇಲ್ಲಿ ಕಡಿಮೆ ಇರೋದು ಅನ್ನೋದೇ ಚಳಿಗಾಲ. ಬೇಸಿಗೆಗಿಂತ ಚಳಿಗಾಲದಲ್ಲಿ ಬಿಸಿ ಚಹಾ ವೇಗವಾಗಿ ವಾತಾವರಣದಲ್ಲಿ ಚಳಿ ಇರ್ತದೆ ಅಂದ್ರೆ ಈ ಬಿಸಿ ಇಮಿಡಿಯೇಟ್ ಈ ಕಡೆ ಕಳ್ಕೋಬೇಕಲ್ಲ. ಹೌದು, ಆದ್ಮೇಲೆ ಬೇಗನೆ ತಣ್ಣಗಾಗ್ತದೆ, ಡೌಟೇ ಇಲ್ಲ. ಹೌದು, ಬೇಸಿಗೆಗಾಲದಲ್ಲಿ ಚಳಿ ಖಂಡಿತ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ತಂಪಾಗುವ ದರ, ರೇಟ್ ಆಫ್ ಕೂಲಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಅಂತಾನೆ. ಇದು ತಪ್ಪಿದು. ಹೆಂಗೆ ಸರ್? ನೋಡಿ ಸರ್, ನೋಡಿ ಈ ಪದ ನೇರ ಅನುಪಾತ ಅನ್ನೋ ಪದ ತಗೊಂಡ್ರೆ
ಇದು ಹೆಚ್ಚಾದ್ರೆ ಇದು ಹೆಚ್ಚಾಗ್ಬೇಕು. ದಟ್ ಇಸ್ ಡೈರೆಕ್ಟ್ಲಿ ಪ್ರಪೋಸ್. ಎಸ್, ಇದು ಕಡಿಮೆ ಆದ್ರೆ ಇದು ಕಡಿಮೆ ಆಗ್ಬೇಕು. Yes, sir. ಆದ್ರೆ ಇದು ಉಲ್ಟಾ ನಾವ್ ಈಗ ತಾನೇ ನೋಡಿದೀವಿ, ಒಂದು ಜಾಸ್ತಿ ಆಗಿ ಒಂದು ಒಂದು ಕಮ್ಮಿ ಕಡಿಮೆ ಆಗ್ತದೆ. ಅಟ್ಮಾಸ್ಫಿಯರ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಇತ್ತು ಅಂದ್ರೆ ಇದು ರೇಟ್ ಆಫ್ ಕೂಲಿಂಗ್ ಜಾಸ್ತಿ ಜಾಸ್ತಿ ಆಗ್ತದೆ. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ರೇಟ್ ಆಫ್ ಕೂಲಿಂಗ್ ಕಮ್ಮಿ ಆಗುತ್ತೆ. ಒಂದ್ ಜಾಸ್ತಿ ಆದ್ರೆ ಒಂದು ಕಮ್ಮಿ ಆಗ್ತಿದೆ, ಒಂದು ಕಮ್ಮಿ ಆದ್ರೆ ಜಾಸ್ತಿ ಉಲ್ಟಾ ಆಯ್ತದೆ. ವಿಲೋಮ ಅನುಪಾತ. ವಿಲೋಮ ಅನುಪಾತ. ಸೊ ಹಾಗಾಗಿ ಎರಡನೇ ಹೇಳಿಕೆ ಖಂಡಿತ ತಪ್ಪಾಗುತ್ತೆ. ತಪ್ಪಾಗಿದೆ Yes, sir. sir. ಇದು So ಹಾಗೆ ಎಸ್ ಸರ್, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿವೆ. ಸೊ ಎರಡನೇದು ತಪ್ಪು ಸರ್. ಹೌದು sir. ಎರಡನೇ ತಪ್ಪಲ್ವಾ? ತಪ್ಪು sir. ತಪ್ಪು. ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ, ಸರಿಯಾಗಿರುತ್ತೆ. ಇಲ್ಲಿ ಸರಿಯಾದ ವಿವರಣೆ ಆಗಿಲ್ಲ. ಇಲ್ಲಿ ಏನಿದೆ, ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದೆ ಈ ತರದ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸರ್. ಓಕೆ, ಸೊ ಇಲ್ಲಿ ಮ್ಯಾಚ್ ದ ಲಿಸ್ಟ್ 1 ಮತ್ತೆ ಲಿಸ್ಟ್ 2ಕ್ಕೆ ಜಸ್ಟ್ ಬೇಸಿಕ್ ಒಂದು ಕೆಮಿಕಲ್ ಕಾಂಪೌಂಡ್ಸ್ ನ ಕೊಟ್ಟಿದ್ದಾರೆ, ಅದನ್ನ ನಾವು ಮ್ಯಾಚ್ ಮಾಡ್ಬೇಕು ಸರ್. ಈ ಕ್ವಶನ್ ಕೂಡ ಎಷ್ಟು ಖುಷಿ ಅಂದ್ರೆ ಸರ್, ಹಾ ಸರ್. ಹಿಂದೆ ಹಳೆ ಸಿಲೆಬಸ್ ಅಲ್ಲಿ ಕೆಮಿಸ್ಟ್ರಿ ಸೆಕೆಂಡ್ PU ಕೆಮಿಸ್ಟ್ರಿ ನಲ್ಲಿ ಕೊನೆಯ ಪಾಠ ಇದು, ಹಾ ಸರ್. ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಅಂತ. Okay. ಈಗ ರೈಟ್ ನಾವು ಆ ಚಾಪ್ಟರ್ ನ ಡಿಲೀಟ್ ಮಾಡಿದ್ದಾರೆ. Yes. ಇಲ್ಲ, ಬಟ್ ಕ್ವಶನ್ ಬರುತ್ತೆ. Okay. ಅಂಡ್ ಇವನ್ ಈಗ GPSTR HSTR ಗೆ ಈ ಚಾಪ್ಟರ್ ಇದೆ. Okay. ಟೆಕ್ಸ್ಟ್ ಬುಕ್ ಎಲ್ಲ ಚಾಪ್ಟರ್ ಇದೆ, ಬಟ್ ಮಕ್ಳಿಗೆ ಮಾಡಂಗಿಲ್ಲ. ಹಾ ಸರ್. ಬಟ್ ಕಾಂಪಿಟೇಟರ್ಸ್ ಓದ್ಬೇಕು. Okay. ಅವ್ರಿಗೆ ಇದ್ರಲ್ಲಿ ಕ್ವಶನ್ ಬಂದೇ ಬರುತ್ತೆ. ಅಂಡ್ ಮೋರ್ ಓವರ್ ಈ ಕ್ವಶನ್, ಈ ಪಾಯಿಂಟ್ ಇದೆಯಲ್ಲ ಸರ್, ಹಾ ಸರ್. ಈ ಹಿಂದೆ 4 ಎಕ್ಸಾಮ್ ಅಲ್ಲಿ ಕೇಳಿದೀವಿ ಸರ್. ಫಾರ್ಮಲಿನ್ ಅಂದ್ರೆ ಏನಂತ? Aqueous solution of formaldehyde, about 40% is called formalin. This is liquid form. Okay. ಫಾರ್ಮಾಲ್ಡಿಹೈಡ್ ನ Aqueous solution, ನೀರ್ ಜೊತೆ mix ಮಾಡಿದ್ವಿ ಅಂದ್ರೆ ಜಲೀಯ ದ್ರಾವಣವನ್ನ ಫಾರ್ಮಾಲಿನ್ ಅಂತೀವಿ. ನೋ ಡೌಟ್ ನಾವು ತುಂಬಾ ಇಲ್ಲಿ ಮ್ಯೂಸಿಯಂಗಳಲ್ಲಿ, ಎಸ್ಪೆಷಲಿ ಮೆಡಿಕಲ್ ಮ್ಯೂಸಿಯಂಗಳಲ್ಲಿ, Okay. ಅಂಡ್ ವಿಶೇಷವಾಗಿ ಕರ್ನಾಟಕ ಮಣಿಪಾಲ್ ಕಸ್ತೂರಬಾ ಮೆಡಿಕಲ್ ಕಾಲೇಜ್ KMC ತುಂಬಾ ಹೈಸ್ಕೂಲ್ ಟ್ರಿಪ್ ಎಲ್ಲ ಹೋಗಿರ್ತಾರೆ ಮಕ್ಕಳು. ಹಾ, ಸರ್. ಅಲ್ಲೆಲ್ಲ ಸ್ಪೆಸಿಮೆನ್ ಇಟ್ಟಿರೋದು ನೋಡಿರ್ತಾರೆ. ಅಲ್ಲೆಲ್ಲ ಇಟ್ಟರು ಸ್ಪೆಸಿಮನ್ ಯಾವ್ದ್ರಲ್ಲಿ ಇಟ್ಟವ್ರೆ ಅಂದ್ರೆ ದೇರ್ ಇಸ್ ಓನ್ಲಿ ಇನ್ ಫಾರ್ಮಾಲಿನ್. ಅಂದ್ರೆ ಜೈವಿಕ ಮಾದರಿಗಳನ್ನ, ಬಯೋಲಾಜಿಕಲ್ ಸ್ಪೆಸಿಮನ್ ಗಳನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಫಾರ್ಮಾಲಿನ್ ಬಳಸ್ತೀವಿ. ಸೋಡಿಯಂ ಬೆನ್ಸೋಯೇಟ್ ನೋಡಿ, ಈ ಕ್ವಶನ್ ಕೂಡ ಲಾಸ್ಟ್ ಇಯರ್ FDA 2021 ಅಲ್ಲಿ ಇದೆ ಸರ್. ಸೋಡಿಯಂ ಬೆನ್ಸೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್, ಸಾಲ್ಟ್, ಸಕ್ಕರೆ, ಈ 4 ಕೊಡ್ತೀವಿ ಸರ್. ಈ 4 ಕೂಡ ಆಹಾರದ ಪ್ರಿಸರ್ವೇಟಿವ್ಸ್. ಫುಡ್ ಪ್ರಿಸರ್ವೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. For longer duration, we can preserve food by using either sodium benzoate or sodium metabisulfate or salt or even sugar. ಓಕೆ, ಅಂದ್ರೆ ಸಾಲ್ಟ್ ಮತ್ತೆ ಶುಗರ್ ನ ಯೂಸ್ ಮಾಡಿ ನಾವು ಪ್ರಿಸರ್ವ್ ಮಾಡಬಹುದು. Yes, you definitely. ಹಾಗಾಗಿ ಸರ್ ನಾನು ಬೆಳಗ್ಗೆ ಕ್ಲಾಸ್ ಮಾಡಿದೀನಿ, ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಈಗ ಉದಾಹರಣೆ ನೋಡಿ ಸರ್, ಚರ್ಮ ವಾದ್ಯಕ್ಕೆ ಅಂತ ಚರ್ಮ ತಗೋತಾರೆ, ಮರಿ ಕತ್ತರಿಸಿದ ಮೇಲೆ ಚರ್ಮ ತೆಗೆದಿರ್ತಾರೆ, ಒಳಗಡೆ ಉಪ್ಪನ್ನ ಹರಡಿರ್ತಾರೆ. ಯಾಕೆ? ಕೊಳಿಬಾರ್ದು. ಹೆಂಗ್ ಕೊಳಿಯಲ್ಲ ಸರ್? ಸೂಕ್ಷ್ಮ ಜೀವಿಗಳನ್ನ ಸಾಯಿಸುತ್ತೆ ಸಾಲ್ಟ್ ಸೊಲ್ಯೂಷನ್. ಬೆಳಗ್ಗೆ ಮಾತಾಡಿದೀನಿ, ಹೈಪರ್ಟೋನಿಕ್ ಸೊಲ್ಯೂಷನ್ ಮಾತಾಡಿದೀನಿ. ಖಂಡಿತ ಹೈಪರ್ಟೋನಿಕ್ ಸೊಲ್ಯೂಷನ್ ಆದ್ರಿಂದ ನೀರನ್ನ ಹೊರಗೆ ತೆಗೆದು ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ. ಇವನ್ ನಂಗೂ ಗೊತ್ತಿರಲಿಲ್ಲ ಸರ್, ಶುಗರ್ ಮತ್ತೆ ಸಾಲ್ಟ್ ನ ಫುಡ್ ಪ್ರಿಸರ್ವೇಟಿವ್ಸ್ ಆಗಿ ಯೂಸ್ ಮಾಡ್ತಾರೆ. 100%. ಕಾರ್ಬನ್ ಟೆಟ್ರಾ. ದೇರ್ ಇಸ್ ಅನದರ್ ಲೈನ್, ಸಕ್ಕರೆ ಮಿಠಾಯಿ, ಕೊಬ್ಬರಿ ಮಿಠಾಯಿ ಬಹಳ ದಿವಸ ಕೆಡಲ್ಲ. ಅದೇ ಕಾರಣಕ್ಕೆ ವಾಟರ್ ಕಂಟೆಂಟ್ ಕಡಿಮೆ ಇದೆ. ಇನ್ ಕೇಸ್ ಅದಕ್ಕೆ ಮೈಕ್ರೋಬಿಯಲ್ಸ್ ಏನಾದ್ರು ಬಿತ್ತು, ಯಾವಾಗ್ಲೂ ಆಹಾರ ಕೆಡೋದು ಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದ. ಮೈಕ್ರೋಬಿಯಲ್ ರಿಪ್ರೊಡಕ್ಷನ್ ಆಯ್ತು ಅಂದ್ರೆ ಫುಡ್ ಸ್ಪಾಯಿಲ್ ಆಗ್ತದೆ. ಆದ್ರೆ ಇದ್ರ ದುರಂತ ಏನಾಗ್ತದೆ, ಆ ಸೊಲ್ಯೂಷನ್ ಗೆ ಸೂಕ್ಷ್ಮ ಜೀವಿ ಬಿದ್ರೆ ಸೂಕ್ಷ್ಮ ಜೀವಿ ಸಾಯ್ತದೆ, ಯಾಕಂದ್ರೆ ಅದ್ರೊಳಗಿಂದ ನೀರು ಆಚೆ ಗಳಿತದೆ. ಈ ಸೊಲ್ಯೂಷನ್ ಮತ್ತೆ ಶುಗರ್ ಸೊಲ್ಯೂಷನ್ ಹಂಗಾಗಿ ಸತ್ತೋಗ್ತವೆ, ಕೊಳಸಲ್ಲ. ದಟ್ ಇಸ್ ದಿ ರೈಟ್ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟು ಕ್ಯೂರಿಯಾಸಿಟಿ ಮೂಡಿಸಿ ಸೈನ್ಸ್ ನ ಹೇಳ್ಕೊಡ್ಬೇಕು ಸರ್. ಕಂಪ್ಲೀಟ್ ಚಾಪ್ಟರ್ ವೈಸ್ ಕೆಮಿಸ್ಟ್ರಿ, ಬಯಾಲಜಿ, ನನ್ನ ಹೊಣೆಗಾರಿಕೆ ಸರ್. ಎಸ್ ಸರ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಸ್ ಅ ಸ್ಟ್ರಾಂಗ್, ಬೆಂಕಿ ಆರಿಸುವ ಯಂತ್ರದಲ್ಲಿ ಬಳಸ್ತಿದ್ವಿ. ಗೊತ್ತಿರ್ಲಿ, ಇದೊಂದು ಎಕ್ಸ್ಪೈರಿ ಕಂಟೆಂಟ್, ಇದು ಕೊಡಂಗಿಲ್ಲ. ಕೊಟ್ಟಿದ್ದಾರೆ, ಇರ್ಲಿ, ಯಾಕಂದ್ರೆ ಇವಾಗ ಇದನ್ನ ಬಳಸ್ತಿಲ್ಲ. ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ಫೈರ್ ಎಸ್ಟಿಂಗ್ವಿಷರ್ ಅಲ್ಲಿ CCl4 ಇದನ್ನ ಬಳಸೋದ್ರಿಂದ ಹೆಚ್ಚು ಕ್ಲೋರಿನ್ ಕಂಟೆಂಟ್ ಪಾಯ್ಸನಸ್ ಫಾರ್ಮ್ ಅಲ್ಲಿ ವಾತಾವರಣಕ್ಕೆ ರಿಲೀಸ್ ಆಗ್ತದೆ. ಲಾಂಗ್ ಇದನ್ನ ಬ್ಯಾನ್ ಮಾಡಿದೀವಿ, ಬ್ಯಾನ್ ಮಾಡಿದೀವಿ, ಬಟ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಸೊ ಬೆಂಕಿ ಹಾರಿಸುವ ಯಂತ್ರಗಳಲ್ಲಿ ಈಗ ಬಳಸೋದು ಸೋಡಿಯಂ ಕಾರ್ಬೋನೇಟ್, ಸ್ವಲ್ಪ ಸೋಡಿಯಂ ಬೈಕಾರ್ಬೋನೇಟ್, ಡೈರೆಕ್ಟ್ ಕಾರ್ಬನ್ ಡೈಆಕ್ಸೈಡ್, ಇವು ಬಳಸ್ತೀವಿ. CCl4 ಇತ್ತೀಚಿನ ಫೈರ್ ಎಸ್ಟಿಂಗ್ವಿಷರ್ ಅಲ್ಲಿ ಎಕ್ಸ್ಪೈರ್ ಆಗಿದೆ. ಅಯೋಡೋಫಾರ್ಮ್ ತುಂಬಾ ಚೆನ್ನಾಗಿರೋ ಪ್ರಶ್ನೆ ಇದು. ಸೆಕೆಂಡ್ PUC ಕೆಮಿಸ್ಟ್ರಿ. ಈಗ ರೈಟ್ ನಾವು ಹ್ಯಾಲೋ ಆಲ್ಕೆನ್ಸ್ ಚಾಪ್ಟರ್ ಇದೆ ಸರ್. ಅಯೋಡೋಫಾರ್ಮ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಆರೆನ್ಸ್ ಅಂತ ಚಾಪ್ಟರ್ ಇದೆ. ಇವನ್ CCl4 ಕೂಡ ಅಲ್ಲೇ ಇದೆ. ಪಾಲಿ ಹ್ಯಾಲೋಜಿನೇಟೆಡ್ ಕಾಂಪೌಂಡ್ಸ್ ಅಂತ ಇದು. ಸೊ ಆಗ ಅಯೋಡೋಫಾರ್ಮ್ ಇಸ್ ಅ ಸ್ಟ್ರಾಂಗ್
ಆಂಟಿಸೆಪ್ಟಿಕ್ ಆರ್ Antiseptic, ನಂಜುನಾಶಕ. Great. ಅಯೋಡೆಕ್ಸ್, ಅಯೋಡೋಫಾರ್ಮ್ ಇರೋದಕ್ಕೋಸ್ಕರ ಟಿಂಕ್ಚರ್, ಅಯೋಡಿನ್ ಕಂಟೆಂಟ್ ಹಾಕೊಂಡು ಬಳಸ್ತಾ ಹೋಗ್ತಿದ್ವಿ ನಂಜುನಾಶಕ. ನಂಜುನಾಶಕ. Great, sir. ಈಗ ಮ್ಯಾಚ್ ಮಾಡಿ ಸರ್. ಫಾರ್ಮಾಲಿನ್ ಅಂತ ಹೇಳಿದ್ರೆ ಜೈವಿಕ ಮಾದರಿಗಳ ಸಂರಕ್ಷಕ. A4 ಇರುವಂತಹ ಎಷ್ಟು ಚೆನ್ನಾಗಿ ಮಾಡಿದ ನೋಡಿ ಸರ್ ಅವನು. A4 2 ಕೊಟ್ಟಿದ್ದಾನೆ. ದೆನ್ ನೆಕ್ಸ್ಟ್ ಸೋಡಿಯಂ ಬೆಂಜೋಯೇಟ್ ಫುಡ್ ಪ್ರಿಸರ್ವೇಟಿವ್. B3 ಇರುವಂತಹ ಆಪ್ಷನ್ ಬಿನೂ ಹೋಗುತ್ತೆ, ಹಾಗಿದ್ರೆ ಸಿ ಆಗುತ್ತೆ, ಡಿ ಆಗುತ್ತೆ. ಸೊ ನಮ್ಮ ಪ್ರಕಾರ ಕಾರ್ಬನ್ ಟೆಟ್ರಾಕ್ಲೋರೈಡ್ ಗೆ ಬೆಂಕಿಯನ್ನು ನಂದಿಸುತ್ತದೆ, ದಟ್ ಇಸ್ C2 ಆಗಬೇಕು. C2 ಇದೆ. ಅಯೋಡೋಫಾರ್ಮ್ ಇಸ್ ಆಲ್ಸೋ ನಂಜುನಾಶಕ. ಎಸ್ ಸರ್. ಸೊ ಹಾಗಿದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸರ್. ಓಕೆ, ಸೊ 6th question English allida. Atmospheric pressure recorded at Bangalore, Delhi, Mumbai and Shimla on a day in Pascal are 1.2, 1.02, 1.21 and 1.01 respectively. The place at which water boils first on the said day. Sir, ಇಲ್ಲಿ 3 ಟಾಪಿಕ್ ನ ನಮ್ಮ ಹುಡುಗರಿಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಲೆಟ್ ಮಿ ಟೆಲ್ ಸರ್. ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನಂತ ಹೇಳಿ ಸರ್. ಅದಾದ ನಂತರದಲ್ಲಿ ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್, ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಅಂತ ಹೇಳಿ ಸರ್. ಅದಾದ್ಮೇಲೆ ಪ್ರೆಷರ್ಗೂ ಮತ್ತು ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ಗೂ ರಿಲೇಷನ್ ಹೇಳಿ ಸರ್. ಎಸ್ ಸರ್. ಕನ್ನಡದ ಕ್ವೆಶ್ಚನ್ ಹೋಗಿ. ಖಂಡಿತ ಸರ್. ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ತುಂಬಾ ಜನಕ್ಕೆ ಈ ಪದಗಳಿದೆಯಲ್ಲ ಸರ್, ನೋಡಿ ಕುದಿಯುವ ಬಿಂದು ಅಂತ ಒಂದು ಪದ ತಗೋತಾನೆ. ಯಾವಾಗ ಮೊದಲು ಕುದಿಯುತ್ತೆ ಅಂತ, ಎಲ್ಲಿ ಮೊದಲು ನೋಡಿ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳುವಾಗ ಒಂದು ಕಂಟೈನರ್ ಇದೆ ಸರ್, ಇದ್ರೊಳಗಡೆ ನೀರಿದೆ. ಇದಕ್ಕೂ ಈ ಮೇಲೆ ನಿರಂತರವಾಗಿ ನೀರು ಆವಿಯಾಗುತ್ತೆ ಸರ್. ಅದನ್ನ ವಾಟರ್ ವೇಪರ್ ಅಂತೀನಿ. ವಾಟರ್ ವೇಪರ್. ಇಲ್ಲಿ ಒಂದು ಕೆರೆ ಇದೆ ಸರ್, ಇಲ್ಲೂ ನೀರಿದೆ, ಇಲ್ಲೂ ಆವಿ ಆಗ್ತಿದೆ, ವಾಟರ್ ವೇಪರ್. ಇದು ಆವೀಕರಣ ಕನ್ನಡದಲ್ಲಿ. ಎವಾಪರೇಷನ್. ಅಟ್ ಎನಿ ಟೆಂಪರೇಚರ್ ಎವಾಪರೇಷನ್ ಕ್ಯಾನ್ ಹ್ಯಾಪನ್. ಎನಿ ಟೆಂಪರೇಚರ್. ಆವೀಕರಣ ಯಾವ ಟೆಂಪರೇಚರ್ ಬೇಕಾದ್ರೂ ಆಗ್ತದೆ. 10 ಡಿಗ್ರಿ ಸೆಲ್ಸಿಯಸ್. ಎಸ್, ಎನಿ ಟೆಂಪರೇಚರ್. ಇದು ಕಾಮನ್ ಪಾಯಿಂಟ್. ಆವೀಕರಣ ಅಟ್ ಎನಿ ಟೆಂಪರೇಚರ್ ಆಗ್ತದೆ. ಅಂಡ್ ನಂಬರ್ 2, ಇಟ್ ಇಸ್ ಆಲ್ವೇಸ್ ಎ ಸರ್ಫೇಸ್ ಫಿನಾಮಿನಾ. ಆವೀಕರಣ ಮೇಲ್ಮೈ ಪ್ರಕ್ರಿಯೆ. ಮೇಲ್ಮೈ ಪ್ರಕ್ರಿಯೆ ಸರ್ಫೇಸ್ ಫಿನಾಮಿನಾ. ಮೇಲ್ಭಾಗದಲ್ಲಿ ಮಾತ್ರ ಆವಿ ಆಗ್ತದೆ. ನನ್ನ ಪ್ರಕಾರದಲ್ಲಿ ಕರ್ನಾಟಕದಲ್ಲಿ ಇಷ್ಟು ಇನ್ ಡೀಟೇಲ್ಡ್ ಆಗಿ ವಿಜ್ಞಾನವನ್ನ ಯಾರು ಹೇಳ್ಕೊಟ್ಟಿಲ್ಲ ಅಂತ ಭಾವಿಸ್ತೀನಿ. ಇದು ನಮ್ಮ ಅಶ್ವಮೇಧ ಇಟ್ಸ್ ಗ್ರೇಟ್. ನನ್ಗೂ ಖುಷಿ ಆಗ್ತಿದೆ ಸರ್. ಎಸ್, ಕ್ಯಾರಿ ಸರ್. ಮೇಲ್ಮೈ ಫಿನಾಮಿನಾ ಅಂದ್ರೆ ಮೇಲ್ಭಾಗದ ಮಾತ್ರ ಆವಿ ಆಗುತ್ತೆ, ಒಳಗಡೆ ಟಚ್ ಆಗಲ್ಲ. ಅದು ಮುಗ್ದಂಗ್ ಕೆಳಗೆ ಬರುತ್ತೆ. ಬೇಸಿಗೆ ಟೈಮ್ ನಾವು ಕೆರೆನ ನೀರು ಆವಿ ಆಗೋದು ನೋಡ್ತೀವಿ. ಇದು ಒಂದು. ಬಾಯ್ಲಿಂಗ್ ಅಂದ್ರೆ ಏನು? ಇಟ್ಸ್ ಆಲ್ವೇಸ್ ಅಟ್ ಎ ಫಿಕ್ಸ್ಡ್ ಟೆಂಪರೇಚರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎವಾಪರೇಷನ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೆಂಪರೇಚರ್. ಬಾಯ್ಲಿಂಗ್ at only one at a fixed particular temperature. What is the boiling point of water? That's. Yes sir. ಕರೆಕ್ಟ್ ಆಗಿ ಗಮನಿಸೋಣ. ಇಲ್ಲೂ ವೇಪರ್ ಆಗ್ತಿದೆಯಲ್ಲ ಸರ್, ವೇಪರ್ ಆಗ್ತಿದೆ. ಇಲ್ಲಿ ಅಟ್ಮಾಸ್ಫಿಯರಿಕ್ ಒಂದು ಪ್ರೆಷರ್ ಇದೆ ಸರ್. ಈ ವೇಪರ್ ಒಂದು ಪ್ರೆಷರ್ ಇದೆ ಸರ್. ಏನ್ ವೇಪರ್ ಪ್ರೆಷರ್ ಕುಕ್ಕರ್ ತಗೋತೀವಿ ಸರ್. ಅದು ವಿಷಲ್ ಹಾಕಿದಾಗ ಆ ನಾಲ್ನಿಂದ ಕಿತ್ಕೊಂಡು ಜೋರಾಗಿ ಬರ್ತಾ ಇರ್ತದೆ ಸ್ಟೀಮು. ಅಲ್ಲಿ ಹೆಚ್ಚು ಪ್ರೆಷರ್ ಇದೆ. ಆಫ್ ಮಾಡಿದ ತಕ್ಷಣ ಬಿಟ್ಟಂಗ್ ಕೂಲ್ ಆಗ್ತಾ ಇದೆ ಅಂದ್ರೆ ಪ್ರೆಷರ್ ಕಡಿಮೆ ಆಯ್ತು. ಅಂದ್ರೆ ಮಾಲಿಕ್ಯೂಲ್ಗಳು ಎಷ್ಟು ರ್ಯಾಂಡಮ್ ಆಗಿ ಆಚೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಹೈ ಪ್ರೆಷರ್. ನೀವು ಆ ಓಪನ್ ಹೆಚ್ಚು ಮಾಡಿದಷ್ಟು ತೆಗೆದುಬಿಟ್ಟಷ್ಟು ಬೇಗನೆ ಕಡಿಮೆ ಆಗಿಬಿಡುತ್ತೆ. ಅದು ವೇಪರ್ ಪ್ರೆಷರ್. ಈ ವೇಪರ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇವೆರಡು ಈಕ್ವಲ್ ಆದ್ರೆ ಯಾವುದೇ ಲಿಕ್ವಿಡ್ ಕುದಿಯೋದಕ್ಕೆ ಶುರುವಾಗ್ತದೆ. A temperature at which the vapor pressure and atmospheric pressure equals. Then the water or any liquid starts to boil. At that point is called boiling point. So one definition of boiling point is at a temperature where the vapor pressure and the atmospheric pressure are equal. That temperature is known as boiling point of any liquid. No doubt, any liquid. Idu it depends on atmospheric pressure. ಹೆಂಗ್ ಹೇಳ್ತೀರಿ ಸರ್? ನೋಡಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸಪೋಸ್ ನಾವೊಂದು ಕಾನ್ಸೆಪ್ಟ್ ತಗೋತೀವಿ, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಕ್ವಶನ್ ಹಾಕ್ಬೇಕು ಎಲ್ಲಿ ಅಂತ.
ಓಕೆ ಜನರಲ್ ಆಗಿ ಹೇಳ್ತೀವಿ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಹೇಳ್ತೀವಿ. ಬಟ್ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ನಾಟ್ ಅಟ್ ಎವ್ರಿವೇರ್. ಅದಕ್ಕೆ ಎಲ್ಲಿ ಡಿಪೆಂಡ್ಸ್ ಅಪಾನ್ ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಟ್ ಈಸ್ ಓನ್ಲಿ ಅಟ್ ದಿ ಸಿ ಲೆವೆಲ್. ಸಿ ಲೆವೆಲ್, ಎಸ್, ಸಮುದ್ರ ಮಟ್ಟದಲ್ಲಿ ಯಾಕೆ ಸಮುದ್ರ ಲೆವೆಲ್ ಇಲ್ಲಿ ಪ್ರೆಷರ್ ಹೆಚ್ಚಿರ್ತದೆ. ಓಕೆ, ಅಂದ್ರೆ ನಾವು ಹೈಟ್ ಹೋದಂಗೆ ಕಡಿಮೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಕಡಿಮೆ ಆಗ್ತದೆ. ಅಲ್ಲ, ಹೈಟ್ ಹೋದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ. ಕಡಿಮೆ ಕೆಳಗಡೆ ಬಂದ್ವಿ ಅಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವೇರ್ ಪ್ರೆಷರ್ ಈಸ್ ಹೈಯೆಸ್ಟ್, ಬಾಯ್ಲಿಂಗ್ ಪಾಯಿಂಟ್ ವಿಲ್ ಆಲ್ಸೋ ಹೈಯೆಸ್ಟ್. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಪ್ರೆಷರ್ ಬಾಯ್ಲಿಂಗ್ ಪಾಯಿಂಟ್. ಪ್ರೆಷರ್ ಜಾಸ್ತಿ ಆದಂಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಎಸ್ ಸರ್. ಪ್ರೆಷರ್ ಕಡಿಮೆ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ. ನಾನು ಮಾತಲ್ಲಿ ಕನೆಕ್ಟ್ ಆಗ್ಬೇಕೀಗ. ಎಸ್ ಸರ್. ಪ್ರೆಷರ್ ಕಡಿಮೆ ಆದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಅಂದ್ರೆ ಕಡಿಮೆ ಟೆಂಪರೇಚರ್ ಗೆ ನೀರು ಕುದಿಯುತ್ತೆ ಅಂತ. ಯು ಟೇಕ್ ಇಟ್ ಎಕ್ಸಾಂಪಲ್ ಅಟ್ ಚೆನ್ನೈ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ. ನಾವು ಕಮಿಂಗ್ ಟು ಬೆಂಗಳೂರು, ಇಟ್ಸ್ ಅರೌಂಡ್ 97 ಡಿಗ್ರಿ ಸೆಲ್ಸಿಯಸ್, 3 ಡಿಗ್ರೀಸ್ ಕಡಿಮೆ. 97 ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ ಬೆಂಗಳೂರು. ಯಾಕೆಂದ್ರೆ ಬೆಂಗಳೂರು ಚೆನ್ನೈಗಿಂತೂ 3000 ಅಡಿ ಎತ್ತರ ಇದೆ. ಅಂದ್ರೆ ಇಟ್ ಇಸ್ ಅಬೋವ್ ದಿ ಸಿ ಲೆವೆಲ್. ಅಬೋವ್ ದಿ ಸಿ ಲೆವೆಲ್ ಮೇಲೆ ಹೋಗ್ತಿದ್ವಿ ಅಂದ್ರೆ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಆಯ್ತು ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ. ಎಸ್ ಸರ್, ಎಕ್ಸಲೆಂಟ್ ಸರ್. ಕಡಿಮೆ ಟೆಂಪರೇಚರ್ ಅಲ್ಲಿ ನೀರು ಕುದಿಯುತ್ತೆ. ಸೊ ಹಂಗ ನೋಡಿದ್ರೆ ಈಗ ಅವನು ಪ್ಯಾಸ್ಕಲ್ ನಲ್ಲಿ ಪ್ರೆಷರ್ ನ ಕೊಟ್ಕೊಂಡು ಬಂದಿದ್ದಾನೆ ವಾತಾವರಣದ್ದು. 1.2 ಹೈಯೆಸ್ಟ್ ಇದೆ. ಇದು 1.2. ಇವಾಗ ನಮ್ಗೆ ನಮ್ಮ ಹುಡುಗರಿಗೆ ರಿಲೇಷನ್ ಬಿಟ್ವೀನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಗೊತ್ತಾಯ್ತು. ಅದ್ರ ಜೊತೆಗೆ ಸಿ ಲೆವೆಲ್ ಅಂದ್ರೆ ಹೈಟ್ ಹೋದಂಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಸಹ ಕಮ್ಮಿ ಆಗುತ್ತೆ. ಕಡಿಮೆ ಟೆಂಪರೇಚರ್ ಗೆ ನೀರು ಕುದಿಯುತ್ತೆ. ದಟ್ಸ್ ರೈಟ್. ಸೊ ಅವ್ನು ಕೊಟ್ಟಿದ್ದಾನೆ 1.2 ಗಿಂತ 1.21 ಜಾಸ್ತಿ ಇದೆ. ಪ್ಲೇಸ್ ಹೇಳಿದಾನೆ. ಮೊದಲನೇದು ಬೆಂಗಳೂರು, ಎರಡನೇದು ದೆಹಲಿ, ಮೂರನೇದು ಮುಂಬೈ, ಕೊನೆಯದು ಶಿಮ್ಲಾದ ಪ್ರೆಷರ್ ಕಡಿಮೆ ತೋರಿಸ್ತಾ ಇದೆ. ಅತಿ ಕಡಿಮೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರೋದು ಶಿಮ್ಲಾದಲ್ಲಿ. ಯಾಕೆ ಅತಿ ಕಡಿಮೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಶಿಮ್ಲಾದಲ್ಲಿ ಯಾಕಂದ್ರೆ ಹೈಟ್ ಅಲ್ಲಿ ಇದೆ. ನಾವು ನೋಡಿದ್ರೆ ಹಿಮಾಲಯಸ್ ಹೋಗ್ಬಿಡ್ತೀವಿ ಸರ್. ನೋಡಿ ಸರ್, ಇಲ್ಲೆಲ್ಲ ಬೆಂಗಳೂರು ಇದೆ. ಇಲ್ಲಿಂದ ಇಲ್ಲೆಲ್ಲ ಮುಂಬೈಗೆ ಹೋಗ್ತೀವಿ ಸರ್. ಮುಂಬೈಯಿಂದ ಡೆಲ್ಲಿಗೆ ಹೋಗ್ತೀವಿ ಸರ್. ಸಿ ಲೆವೆಲ್ ಮುಂಬೈಗೆ ಹೋಗ್ತೀವಿ ಸರ್. ಮೇಲೆ ನೋಡಿ ಇಲ್ಲಿ ಶಿಮ್ಲಾ ಇದೆ. ಓಕೆ, ಸೊ ಸಿ ಲೆವೆಲ್ ಇಂದ ಜಾಸ್ತಿ ಇರೋದ್ರಿಂದ ಹೋಯ್ತು ನೋಡಿ ಸರ್. ಹಿಂಗ್ ಬಂದು ಹಿಂಗ್ ಹೋಯ್ತು. 1.21 ಇದ್ದಿದ್ದು ಎಲ್ಲಿ 1.1 ಮೂರನೇ ಪಾಯಿಂಟ್ ಮುಂಬೈಯಲ್ಲಿ. ಅದು ಹೈಯೆಸ್ಟ್. ಇಲ್ಲಿ ಕೆಳಗೆ ಇಲ್ಲಿ ಮುಂಬೈ ಇದೆ ಅಂತ ಇಟ್ಕೊಳ್ಳಿ ಸರ್. ಈ ಸಮುದ್ರ ಮಟ್ಟಕ್ಕೆ ಬರ್ತಾ ಇದೀನಿ ನಾನು. ಬೆಂಗಳೂರು, ಡೆಲ್ಲಿ, ಮುಂಬೈ, ಶಿಮ್ಲಾ. ಸೊ ಇಲ್ಲಿ ಹೈಯೆಸ್ಟ್ ಹೈಟ್ ಅಲ್ಲಿ ಇದೀನಿ ಅಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ, ಬಾಯ್ಲಿಂಗ್ ಟೆಂಪರೇಚರ್ ಅಲ್ಲಿ ನೀರು ಕುದಿಯುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಕುದಿಯೋದಲ್ಲಿ ಶಿಮ್ಲಾದಲ್ಲಿ ಮೊದಲು ಕುದಿಯುವ ಸ್ಥಳ ಕೇಳಿದಾನೆ. ಶಿಮ್ಲಾ ಇಸ್ ದಿ ಆನ್ಸರ್. ಸರ್, ನಮ್ಮ ಹುಡುಗರಿಗೆ 3 ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿನಿ. ಹೀಟ್ ಹೋದಂಗೆ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೆಷರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಎರಡು ಇಂಟರ್ ಕನೆಕ್ಟೆಡ್. ಹಾಗಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಡೆಫಿನಿಷನ್ ಏನು ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಮತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಲ್ಲಿ ಈಕ್ವಲ್ ಆಗುತ್ತಲ್ಲ ಇದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸರ್. ನಾನು 2026 ಅಲ್ಲಿ ನೋಡಿದಂಗೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ತೀರಾ ಕಾನ್ಸೆಪ್ಷನ್ ಇರೋದ್ರಿಂದ KA ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಿದ್ರೆ ಪಕ್ಕ ಒಂದು ಕ್ವೆಶ್ಚನ್ ಬರುವಂತ ಚಾನ್ಸಸ್ ಇಲ್ಲ. ಇನ್ನೊಂದ್ಸಲ ಮಾತಾಡೋದಿದೆ ನಾನು. ಇಲ್ಲೇ ಕ್ವೆಶ್ಚನ್ KS ಕೇಳಿದೀವಿ, PSI ಕೇಳಿದೀವಿ. ಇಲ್ಲ, ಇವಾಗ ಬರೀಬಹುದು ಸರ್. ನೋಡಿ, ಯಾಕೆ ಮೇಲಕ್ಕೆ ಹೋದಂತೆ ಪ್ರೆಷರ್ ಕಡಿಮೆ ಅಂತ. ಯಾಕಂದ್ರೆ ಕ್ವಶನ್ ಹೆಂಗ್ ಕೊಟ್ಟಿದೀವಿ, ಶಿಖರಗಾಮಿಗಳು, ಪರ್ವತಾರೋಹಿಗಳು ಎತ್ತರದಲ್ಲಿ ನಿಂತಾಗ ಅವ್ರಿಗೆ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬ್ರೈನ್ ನಲ್ಲಿ ದೇ ಆರ್ ನಾಟ್ ಸಪೋಸ್ ಟು ಥಿಂಕ್ ಪ್ರಾಪರ್ಲಿ. ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಗ್ತದೆ. ಇಟ್ ಇಸ್ ಕಾಲ್ಡ್ ಹೈಪೋಕ್ಸಿಯಾ. ಆಕ್ಸಿಜನ್ ಕಡಿಮೆ ಇದೆ, ಹೈಪೋಕ್ಸಿಯಾ. ಇದೆಲ್ಲಿ ಕೆಲವು ರೀಚ್ ಆಗ್ತದೆ ಅಂದ್ರೆ ಆಕ್ಸಿಜನ್ ಇಲ್ಲದಂತ ಸ್ಥಿತಿಗೆ ಹೋಗ್ಬಿಡ್ತದೆ, ಅನಾಕ್ಸಿಯಾ. ಇವೆರಡು ಸೆಕೆಂಡ್ PUC ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ರೈಟ್ ನೋ. ಹಂಗ ಇಲ್ಲಿ ಕನೆಕ್ಟಿವಿಟಿ ಇದೆ. ಹೆನ್ರೀಸ್ ಲಾ ಅಪ್ಲೈ ಮಾಡ್ತೀವಿ ಇಲ್ಲಿ. ಆ ಹೆನ್ರೀಸ್ ಲಾ ಲಾಸ್ಟ್ ಹಿಂದಿನ ಕ್ವಶನ್ ಅಲ್ಲಿ ಕೇಳವನೆ ಇದೇ ಕಾನ್ಸೆಪ್ಟ್ ಅಲ್ಲಿ ಕೇಳಿದಾನೆ. ಸೊ ಹಾಗಾಗಿ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಡೆನ್ಸಿಟಿ ಆಫ್ ಏರ್ ಅಟ್ ಹೈಯರ್ ಆಲ್ಟಿಟ್ಯೂಡ್ ಡಿಕ್ರೀಸಸ್. ಸಾಂದ್ರತೆ ಕಮ್ಮಿ, ಗಾಳಿಯ ಸಾಂದ್ರತೆ ಕಡಿಮೆ ಆಗ್ತದೆ. ಅಟ್ ದ ಸೇಮ್ ಟೈಮ್ ಮಾಲಿಕ್ಯೂಲ್ಸ್ ಕಡಿಮೆ ಆಗ್ತದೆ, ಆಕ್ಸಿಜನ್ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಶಿಖರಗಾಮಿಗಳು, ಪರ್ವತಾರೋಹಿಗಳು ಆಕ್ಸಿಜನ್ ಟ್ಯಾಂಕ್ ಅನ್ನು ತಗೊಂಡೋಗ್ಬೇಕು. ಗ್ರೇಟ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಸರ್. ಖಂಡಿತ ಸರ್. So the correct statement regarding to Royal Water is our sir. Royal Water, one of the high HYT high yielding theme, 10th standard metals and non metals chapter ಅಲ್ಲಿ ಇದೆ, ನೋಡ್ಕೋಬಹುದು. ಸೊ ಈಗ ಇಲ್ಲಿ ರಾಜದ್ರವ ಅಂದ್ರೆ ರಾಯಲ್ ವಾಟರ್ ಬಗ್ಗೆ ಅಥವಾ ಅಕ್ವಾ ರೆಜಿಯಾ ಬಗ್ಗೆ ಸರ್ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಎಸ್ ಸರ್.
ಅಕ್ವಾ ಎಸ್ ಸರ್ ಒಂದು ಅದು ಇರಲಿ ಸರ್. ಗೋ ಹೆಡ್ ಸರ್. ರೇಜಿಯಾ ಹಾ ಸರ್. ಜಲ ನೀರು. ಅಕ್ವಾ ಅಂದ್ರೆ ವಾಟರ್. ವಾಟರ್. ದ್ರವ ಜಲ ರಾಜದ್ರವ ಅಂತಾನು ಕರಿತೀವಿ ಸರ್. ರಾಜದ್ರವ. ರಾಜದ್ರವ. ಹಾ ಸರ್. ಯಾಕೆ ಹಿಂಗೆ ಕರಿತೀವಿ? ಮೋರ್ ನೋಬಲ್ ಮೆಟಲ್ಸ್ ಅಂತ ಗುರುತಿಸ್ತೀವಲ್ಲ, ಚಿನ್ನ ಮತ್ತೆ ಪ್ಲಾಟಿನಮ್, ಓಕೆ, ಇದು ಇತರ ಯಾವುದೇ ದ್ರವದಲ್ಲಿ ಕರಗಲ್ಲ. ಬಹುತೇಕ ಕರಗಲ್ಲ. ಓನ್ಲಿ ಲಿಕ್ವಿಡ್ ವಿಚ್ ಕ್ಯಾನ್ ಡಿಸಾಲ್ವ್ ಗೋಲ್ಡ್ ಅಂಡ್ ಪ್ಲಾಟಿನಮ್ ಇಸ್ ಅಕ್ವಾರೇಜಿಯಾ. ಅದಕ್ಕೆ ರಾಜದ್ರವ. ಎಸ್ ಸರ್. ನಂಬರ್ 1. ನಂಬರ್ 2, ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ concentrated HNO3 and concentrated hydrochloric acid, or concentrated hydrochloric acid and concentrated HNO3. ಹೆಂಗಾದ್ರೂ ಕೊಟ್ಟಿರ್ತಾನೆ. ಇದನ್ನೇ ಇಂತ ಮುಂದೆ ಕೊಟ್ಟು ರೆಸ್ಪೆಕ್ಟಿವ್ಲಿ ಅಂತ ಕೇಳಿದಾನೆ. FDA 2019 ಅಲ್ಲಿ ಕ್ವಶನ್ ಇದೆ. ಹೌದು ಸರ್. ಇಲ್ಲಿ ಕ್ಲೂ ಇಷ್ಟೇ ಸರ್, ಒಂದು ಪ್ರಮಾಣ ಇದಿದ್ರೆ 3 ಪ್ರಮಾಣ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಅಕ್ವಾರೇಜಿಯಾ ಅಂತ ಹೇಳಿದ್ರೆ ಗೋಲ್ಡ್ ಮತ್ತೆ ಪ್ಲಾಟಿನಮ್ ನ ಡಿಸಾಲ್ವ್ ಮಾಡುವಂತ ಲಿಕ್ವಿಡ್. ಹಾಗಿದ್ರೆ ಯಾವ್ದದು ಲಿಕ್ವಿಡ್ ಅಂದ್ರೆ HNO3 ಮತ್ತೆ HCl ನ ಮಿಕ್ಸ್ ಮಾಡಿ ಯಾವ ರೇಷಿಯೋದಲ್ಲಿ 1 ಲೀಟರ್ ನಾನು HNO3 ಹಾಕ್ದೆ ಅಂದ್ರೆ 3 ಲೀಟರ್ HCl ಹಾಕಬೇಕು. ಇನ್ ದ ರೇಷಿಯೋ 1:3. ಇಫ್ ಇಟ್ ಇಸ್ HNO3 and HCl, if it is HCl and HNO3 3:1. yes ಇದು ಇದ್ರ ಒಂದು ಮಿಶ್ರಣ. ನಂಬರ್ 3, it is highly corrosive. ಓಕೆ. ದಟ್ ಸವೆತ, ಮೇಲ್ಭಾಗ ಸವಿಯೋದು, ಕರೋಸ್ ಆಗೋದು, ಎರೋಡ್ ಆಗೋದು ಅಂತ ಮಾತಾಡ್ತೀವಿ. ಕರೋಸಿವ್, ಹೈಲಿ ಕರೋಸಿವ್ ಖಂಡಿತ ಪ್ರಾಪರ್ಟಿ. ಇಟ್ಸ್ ಎ ಕೆಮಿಕಲ್ ಪ್ರಾಪರ್ಟಿ ಆಫ್ ಅಕ್ವಾರೇಜಿಯಾ. yes. ನಂಬರ್ 4, it is always a fuming gas. ಫ್ಯೂಮಿಂಗ್ ಗ್ಯಾಸ್. ಹೊಗೆ ಆಡ್ತದೆ. ಎಸ್ ಸರ್. ನೀವು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ನೋಡ್ರಿ ಖಂಡಿತ ಸರ್. ನಮ್ಮಲ್ಲಿ ಇಟ್ಟಿರಲ್ಲ, ನಾವು ಮಾಡಿದ್ರೆ ಈ ಕಂಪೋಸಿಷನ್ ಮಿಕ್ಸ್ ಮಾಡಬಹುದು. ಅಂಡ್ ಮಕ್ಕಳೆಲ್ಲ ನೋಡಿರ್ತಾರೆ ಅಂದ್ರೆ, ಚಿನ್ನದ ಅಂಗಡಿಗೆ ಯಾವ್ದೋ ಒಡವೆ ಅಡ್ಯಾಡಕ್ ಹೋಗ್ತಾನೆ, ಅವನಿಗೆ ಡೌಟ್ ಬರ್ತದೆ, ಅವನಿಗೆ ಇದು ಚಿನ್ನನ ಅಲ್ವಾ ಅಂತ. ಅವ್ನು ಕುಂತಿರೋ ಜಾಗದ ಡಬ್ಬಿನಲ್ಲಿ ಇಟ್ಟಿರ್ತಾನೆ ಲಿಕ್ವಿಡ್ ಸರ್, ತೆಗೆದು 1-2 ಹನಿ ಅವ್ನು ಕಲ್ಲು ಇಟ್ಟಿರ್ತಾನೆ, ಕಲ್ ಮೇಲೆ 2 ಹನಿ ಹಾಕಿ ಈ ಚಿನ್ನವನ್ನ ಉಜ್ಜುತ್ತಾನೆ ಸರ್. ಅವನು ಮೆಲ್ಟ್ ಆಯ್ತು ಅಂದ್ರೆ ಅವ್ನು ಗಮನಿಸ್ತಾನೆ ಯಾವ ಮಟ್ಟಕ್ಕೆ ಆಗ್ತಿದೆ ಅಂತ. ಬಹಳ ಕೂಲ್ ಆಗಿ ಮೆಲ್ಟ್ ಆಗಿ ಫ್ಯೂಮಿಂಗ್ ಬಂತು ಅಂದ್ರೆ ಇಟ್ಸ್ ಪ್ಯೂರ್ ಗೋಲ್ಡ್. ಇಲ್ಲ ಅಂದ್ರೆ ತಗೊಂಡ ತಿಪ್ಪೆಗೆ ಸಿಗ್ತಾನೆ. ಬಹಳ ಈಸಿ. ಹಂಗಾಗಿ ಈ ಕೊಟ್ಟಿರೋ ಆಯ್ಕೆಗಳ ಪೈಕಿ ಅಲ್ಲಿದೆ ಈಗ ಗೊತ್ತಾಗಿದೆ, ಇದು ರಾಜ ಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸುತ್ತಿದ್ದ ನೀರು. ಸರ್ ಒಂದೇ ತೆಗೆದ್ಬಿಟ್ವಿ ಸರ್. ಖಂಡಿತ. ಎಸ್ ಸರ್. ಇನ್ನು ಉಳಿದಂತ ಅಂಶ ಇದು ಒಂದೇ ತೆಗೆದ್ವಿ. ಇಲ್ಲಿ ಏನ್ ಕೇಳಿದ, ಸರಿಯಾದ ಹೇಳಿಕೆ ಕೇಳಿದ. ಮೋಸ್ಟ್ ಆಫ್ ದ ಟೈಮ್ ಆಗೋದು ಸರಿಯಾಗಿರೋ ಹೇಳಿಕೆಗಳು ಅಂತಾನೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎರಡನೇದು ಚಿನ್ನ ಮತ್ತು ಪ್ಲಾಟಿನಮ್ ಅನ್ನು ಕರಗಿಸುತ್ತೆ. ಖಂಡಿತ ಸರ್. ಎಸ್ ಸರ್. ಸೊ ಹಾಗಾಗಿ ಎರಡನೇದು ಕರೆಕ್ಟ್ ಆಗುತ್ತೆ. ಸೊ ಮೂರನೇದು ಇಲ್ಲಿ 2ರಲ್ಲೂ ಇದೆ ಸರ್. ಸೊ ಹಾಗಾಗಿ ನಾನು 4ನೇದು ಮಾತ್ರ ನೋಡ್ಬೇಕು. ಓಕೆ. ಸೊ ಇದು ಹೊಗೆ ಆಡುವ ದ್ರವ. ಖಂಡಿತ ಸರ್. ಫ್ಯೂಮಿಂಗ್ ಗ್ಯಾಸ್. ಸೊ ಹಾಗಿದ್ರೆ ಆನ್ಸರ್ ಇಸ್ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಎಸ್ ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ. 8ನೇ ಕ್ವೆಶ್ಚನ್ ಸರ್. ಪಿಕ್ ಔಟ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಇನ್ಕರೆಕ್ಟ್ ಅಂತ ಇದೆ. ಒಂದು ನಿಮಿಷ ಸರ್. ಎಸ್ ಸರ್. ಇನ್ಕರೆಕ್ಟ್ ತಪ್ಪಾದ ಸರಿ ಅಲ್ಲದ ವಾಕ್ಯವನ್ನು ಗುರುತಿಸಬೇಕು. ಇದು ಬಹಳ ಮುಖ್ಯ ಸರ್. ಎಸ್ ಸರ್. ಯಾಕೆಂದ್ರೆ ಈ ಪದ ಇದೆಯಲ್ಲ ಸರ್, ಜಿಯೋ ಸ್ಟೇಷನರಿ, ಕನ್ನಡದಲ್ಲಿ ಬೇಕಾದ್ರೆ ತಗೊಳ್ಳಿ ಭೂಸ್ಥಿರ ಉಪಗ್ರಹ ಅಂತ ಕರೀತಾರೆ. ಸೊ ಯಾವ ಟಾಪಿಕ್ ಹಾಕೋಣ ಸರ್? ಇದು ಹಂಗೂ ತಗೋಬಹುದು, ಸೈನ್ಸ್ ಅಂಡ್ ಟೆಕ್ ತಗೋಬಹುದು, ಸ್ಟಾಟಿಕ್ ಜಿಕೆ ಆಸ್ಟ್ರೋಫಿಸಿಕ್ಸ್ ಹಾಕ್ಬಹುದು. ಖಂಡಿತ. ಬೆಳಗ್ಗೆ ನಾನು ಮಾತಾಡಿದ್ದೀನಿ ಸ್ಟಾಟಿಕ್ ಜಿಕೆ ನಲ್ಲಿ ರಿಸರ್ವ್ ಕ್ವಶನ್ ಗಳಿಗೆ ಸ್ಯಾಟಲೈಟ್ ನ ವೆಹಿಕಲ್ ಇಂದ ಹಿಡಿದು ಸ್ಯಾಟಲೈಟ್ ನ ಟೈಪ್ಸ್, ಪೋಲಾರ್ ಸ್ಯಾಟಲೈಟ್ಸ್ ಇದೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಇದೆ, ಜಿಯೋ ಸಿಂಕ್ರೋನಸ್ ಇದೆ, ಹೆಲಿಯೋಸ್ ಸೆನ್ ಸಿಂಕ್ರೋನಸ್ ಇದೆ. ಆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಫ್ರೇಮ್ ಮಾಡುವಂತ ಕ್ವಶನ್. ಸೊ ಇದು ನೋಡಿ, ತಪ್ಪು ಹೇಳಿಕೆನ ಕೇಳಬೇಕಾಗಿರೋದವನು. ಸೊ ಇದರ ಕಾಲಾವಧಿ ರೊಟೇಷನ್ ಪೀರಿಯಡ್ ಏನಿದೆ 24 hours. ಇದು ಫಿಕ್ಸ್ಡ್ ಸರ್. ನಾವ್ ಹೇಳ್ತೀವಿ ಭೂಸ್ಥಿರ ಉಪಗ್ರಹ ಅಂದ್ರೆ ಇಷ್ಟೇ ಸರ್, ಭೂಮಿಯ ಮೇಲೆ ನಿಂತು ನೋಡುವ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಅಲ್ಲೇ ಇರುವಂತೆ ಕಾಣುವ ಮತ್ತು ಭೂಮಿಯ ಚಲನೆಗೆ ಹೊಂದಿಕೊಂಡು ಚಲಿಸುವ ಒಂದು ಉಪಗ್ರಹ, ಭೂಸ್ಥಿರ ಉಪಗ್ರಹ. ಅಂದ್ರೆ ನಾನು ಇವಾಗ 9 ಗಂಟೆಗೆ ಮೇಲೆ ನೋಡಿದೆ ಅಂದ್ರೆ ನನ್ನ ಮೇಲೆ ಕಾಣ್ತದೆ, 10 ಗಂಟೆಗೆ ನೋಡಿದ್ರು ಮೇಲೆ, 11 ಗಂಟೆಗೆ ನೋಡಿದ್ರು ಮೇಲೆ, ಅದೇ ಪಾಯಿಂಟ್ ಅಲ್ಲಿ ಕಾಣುತ್ತೆ. ಅದೇ ಪಾಯಿಂಟ್. ಜಿಯೋ ಸ್ಟೇಷನರಿ, ಭೂಮಿ, ಜಿಯೋ ಅಂದ್ರೆ ಅರ್ತ್, ಭೂಮಿಗೆ ಸಂಬಂಧಪಟ್ಟಂತೆ ಸ್ಥಿರ ಸ್ಟೇಷನರಿ ಅಲ್ಲೇ ಇದೆ. ಅದು ಜಿಯೋ ಸ್ಟೇಷನ್. ಎಲ್ಲಿರುತ್ತೆ? ಯಾವ ಹೈಟ್ ಅಲ್ಲಿ ಇರುತ್ತೆ ಸರ್? 36,000 ಕಿಲೋಮೀಟರ್ ಕೊಟ್ಟಿದ್ದಾನೆ. ಇದು ಸರಿ. ಸ್ಪೆಸಿಫಿಕಲಿ 35,786 ಕಿಲೋಮೀಟರ್ ಕರೆಕ್ಟ್, ಎಕ್ಸಾಕ್ಟ್ ಸರ್. ಇದಕ್ಕೆ ಹೆಂಗಿದೆ ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್ ತಗೋತೀವಿ, ಮೀನ್ ರೇಡಿಯಸ್ ಆಫ್ ದಿ ಅರ್ತ್ ತಗೋತೀವಿ, 46 ಸಮಥಿಂಗ್ ಅರ್ತ್ ಬರ್ತದೆ, ಅದ್ರಲ್ಲಿ ಒಂದು 6,000 ಮೈನಸ್ ಮಾಡ್ತೀವಿ, 35,786. ಎಷ್ಟು ಪರ್ಫೆಕ್ಟ್ ಇದೆ ಸರ್.
35 minutes. ಸೊ ಹಾಗಿದ್ರೆ ಇದು ಇದರ ಕಾಲಾವಧಿ 24 ಗಂಟೆ. Sure, ಎಸ್ ಸರ್. ಸೊ ಹಾಗಿದ್ರೆ ಭೂಮಿಯ ಸರಿ. ಇದು ಸರಿ, ಎರಡೂ ಸರಿ ಸರಿ, ಆಯ್ತು. sir. ನಾವು ಕೇಳ್ತಿರೋದು ತಪ್ಪು ಹೇಳಿ. ತಪ್ಪು. ಆಗ ಒಂದು ಎರಡು ಇರಬಾರ್ದು, ಎ ಬಿ ಇರಬಾರ್ದು, ತೆಗ್ದೆ. ಎ ಇಲ್ಲೂ ಇದೆ, ಎ ಇಲ್ಲೂ ಇದೆ, ತೆಗ್ದೆ. ಸಿ ಓನ್ಲಿ ಇದೆ, ಡಿ ಓನ್ಲಿ ಇದೆ ಸರ್. ಸಿ ಮತ್ತೆ ಡಿ ಅಲ್ಲಿ ಹೇಳಿ ಸರ್. ಈಗ ಬರೋಣ ಸರ್. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆ, ಪೋಲಾರ್ ಲೈನ್ ಅಂತಾನೆ. ಅಂದ್ರೆ ಸರ್ ನಾವ್ ಹಿಂಗ್ ಮಾತಾಡ್ತೀವಿ, ಜಿಯೋ ಅಂತ ಹಿಂಗ್ ತಗೊಂಡಾಗ ಗುಂಡು ತೋರ್ಸಂಗಿಲ್ಲ. ಇಲ್ಲೊಂದು ಧ್ರುವ, ಇಲ್ಲೊಂದು ಧ್ರುವ, ನಾರ್ತ್ ಸೌತ್ ಪೋಲ್ ಅಂತ ಗುರುತಿಸ್ತೀವಿ. ಇದು ಈಕ್ವೆಟೋರಿಯಲ್ ಲೈನ್. ಇದು ಮಧ್ಯ ಸಮಭಾಜಕ ಪ್ರದೇಶ. ಈ ಸ್ಯಾಟಲೈಟ್ ಪೋಲ್ ಟು ಪೋಲ್ ಸುತ್ತುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಇಟ್ ಈಸ್ ರಾಂಗ್. ಅದು ಧ್ರುವೀಯ ಉಪಗ್ರಹ. ಪೋಲಾರ್ ಸ್ಯಾಟಲೈಟ್. ಇದು ಸಮಭಾಜಕ ಸಮತಲದಲ್ಲಿ ಪರಿಭ್ರಮಿಸುತ್ತದೆ. ಈಕ್ವೆಟೋರಿಯಲ್ ಲೈನ್ ನಲ್ಲಿ ಅದು ಯಾವುದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಹಾಗಿದ್ರೆ ಎ ಬಿ ಡಿ ಸರಿ ಹೋಗುತ್ತೆ. ಹೇಳ್ತಿರೋದು ತಪ್ಪಾಗಿರುವ ಹೇಳಿಕೆ. ಹಾಗಾಗಿ ಸಿ ಓನ್ಲಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಸರ್. So detergents are added to water for washing clothes because they cleanse clothes by. ಅಂದ್ರೆ ಡಿಟರ್ಜೆಂಟ್ಸ್ ಮೇಲೆ ಕೇಳಿರತಕ್ಕಂತ ಕ್ವೆಶ್ಚನ್. ಎಸ್ ಸರ್. ಸೊ ಹಾಗಿದ್ರೆ ಫಸ್ಟ್ ಡಿಟರ್ಜೆಂಟ್ ಅಂದ್ರೆ ಏನಂತ ಹೇಳ್ಬಿಡ್ತೀವಿ. ಬರೋಣ ಸರ್. ಬೆಳಗ್ಗೆ ತಾನೇ ಸಿಲೆಬಸ್ ಮಾತಾಡ್ಬೇಕಾದ್ರೆ ನಾನು ಹೇಳಿದೀನಿ, ಮ್ಯಾನ್ ಮೇಡ್ ಮೆಟೀರಿಯಲ್ಸ್ ಅಂತ ಇದೆ ಸರ್. ಸಿಂಥೆಟಿಕ್ ಮೆಟೀರಿಯಲ್ಸ್ ಅಂತ ಮಾತಾಡ್ತೀವಿ. ಇದರಲ್ಲಿ ಪಾಲಿಮರ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್. ಸಿಮೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್. ಸೆರಾಮಿಕ್ಸ್ ಇದೆ, ತುಂಬಾ ಇಂಪಾರ್ಟೆಂಟ್. ಅಂಡ್ ಸೋಪ್ಸ್ ಇದೆ, ಮತ್ತು ಇಂಪಾರ್ಟೆಂಟ್. ಗ್ಲಾಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೋಪ್ಸ್ ಅಲ್ಲೇ ಇನ್ನೊಂದು ಡಿಟರ್ಜೆಂಟ್ಸ್ ಅಂತ ಇದೆ ಸರ್. ಈ ಎರಡು ಪದಗಳು ನಮ್ಗೆ ಗೊತ್ತಾಗ್ಲಿ. ಇವೆರಡು ಸಾಬೂನು ಮತ್ತು ಮಾರ್ಜಕಗಳು, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಎರಡು ಕ್ಲೀನಿಂಗ್ ಪರ್ಪಸ್ ಗೆ ಬಳಸ್ತೀವಿ. ಡಿಫರೆನ್ಸ್ ಏನು? ಸಾಬೂನನ್ನ ತಯಾರಿಸಲಿಕ್ಕೆ ಎಡಿಬಲ್ ಆಯಿಲ್ ಅನ್ನ ಬಳಸ್ಕೋತೀವಿ. ಖಾದ್ಯ ತೈಲ, ಎನಿ ಟೈಪ್, ಐದರ್ ಅನಿಮಲ್ ಬೇಸ್ಡ್ ಆರ್ ಅನಿಮಲ್ ಡೆರೈವ್ಡ್ ಆರ್ ಪ್ಲಾಂಟ್ ಡೆರೈವ್ಡ್. ಸಸ್ಯದಿಂದನಾದ್ರೂ ಪಡ್ಕೊಳ್ಳಿ. ಸಿಂಥೆಟಿಕ್ ಮೆಟೀರಿಯಲ್ಸ್ 3 ಟೈಪ್ಸ್. ಇಷ್ಟೆಲ್ಲ ಇನ್ನೂ ತಗೊಂಡು ಹೋಗ್ತೀವಿ ಸರ್. ಗಾಜು ಕೊಡ್ತೀವಿ, ಎಕ್ಸಾಮ್ ಇದೆ. ಸಿಮೆಂಟ್ ಕೊಟ್ಟಿದೀವಿ, ಸೆರಾಮಿಕ್ಸ್ ಕೊಟ್ಟಿದೀವಿ. ಅಂಡ್ ಇಲ್ಲಿ ಪಾಲಿಮರ್ಸ್ ಒಳಗಡೆ ವೆರೈಟಿ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಮಾತ್ರ ತಗೋತೀವಿ. ಖಾದ್ಯ ತೈಲ ಅಥವಾ ಈವನ್ ಕೊಬ್ಬು ಅಥವಾ ಎಣ್ಣೆ, ಇದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕಿ ಬಾಯಿಲ್ ಮಾಡ್ತಾನೆ ಸರ್. ತುಂಬಾ ಚೆನ್ನಾಗಿದೆ ಅವನ ಹೆಸರು, ಕಾರ್ಲ್ ವಿಲ್ ಹೆಲ್ಮ್ ಶೀಲೆ ಅಂತ. ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿರ್ತಾನೆ ಸರ್, ಏನೋ ಸಿಕ್ಬಿಡುತ್ತೆ ಅವನಿಗೆ. ಈ ತರ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಆಗಿದೆ. ಅವನಿಗೆ ಸಿಕ್ಕದಂತ ಕಂಟೆಂಟ್ ನ ತಗೊಂಡು ಬಾಯಿ ಟಚ್ ಮಾಡಿ ನೋಡ್ತಾನೆ, ಸ್ವೀಟ್ ಆಗಿದೆ ಈ ಮಿಕ್ಸರ್ ಒಳಗಡೆ. ಅದು ಆಕ್ಚುಲಿ ಗ್ಲಿಸರಿನ್. ಅದು ಅದ್ರ ಕೆಳಗಡೆ ಉಳ್ಕೊಂಡದ್ದು ಸಾಬೂನು. ಅದು ಅವ್ನ ಕೈಗಾಗಿರೋ ಗ್ರೀಸ್ ಎಲ್ಲ ತೆಗಿತದೆ. ಅವನಿಗೆ ಖುಷಿ ಆಗ್ಬಿಡುತ್ತೆ. ಇಟ್ಸ್ ಎ ಕ್ಲೀನಿಂಗ್ ಏಜೆಂಟ್ ಅಂತ. ಕೈಯಲ್ಲಿರೋ ಮುಟ್ತಾನೆ, ಇದಾಗುತ್ತೆ, ಏನೋ ಮಾಡಕ್ ಹೋಗಿ ಕ್ಲೀನ್ ಆದಾಗ ಸೋಪ್ ಅಂತ ಹಂಗೆ ಪ್ರಾಡಕ್ಟ್. ಎಕ್ಸಾಮ್ ಕೇಳಿದೀವಿ, ಸಾಬೂನು ಬರ್ತದೆ, ಜೊತೆಗೆ ಏನ್ ಬರುತ್ತೆ ಅಂತ ಕೇಳಿದೀವಿ ಸರ್. PSI ಗೆ ಕೇಳಿದೀವಿ, ಗ್ಲಿಸರಿನ್ ಬರ್ತದೆ, ಗ್ಲಿಸರಾಲ್ ಬರ್ತದೆ ಆಚೆಗೆ. ಇದು ಇಲ್ಲಿ ಎರಡು ಮತ್ತೆ ಇದೆ ಸರ್. ಸೋಡಿಯಂ ಹೈಡ್ರಾಕ್ಸೈಡ್ ನ ಕೊಬ್ಬಿನ ಜೊತೆ ಹಾಕಿ ಸಾಬೂನ್ ತಯಾರು ಮಾಡಿದ್ರೆ ಇಟ್ ಈಸ್ ಫಾರ್ ವಾಷಿಂಗ್ ಪರ್ಪಸ್ ಸರ್. ಬಟ್ಟೆ ಒಗೆಯೋ ಸೋಪ್, ಈ ತರ ವಾಷಿಂಗ್ ಪರ್ಪಸ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದ್ರೆ ಸಾಫ್ಟ್ ಸೋಪ್ಸ್ ಅಂತೀವಿ ಸರ್. ಶೇವಿಂಗ್ ಕ್ರೀಮ್ ವಿಚ್ ಹ್ಯಾಸ್ ಟು ಪ್ರೊಡ್ಯೂಸ್ ಲ್ಯಾದರ್ ರೆಡಿಲಿ. ಸೊ ಆ ಕಾರಣಕ್ಕೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿರ್ತೀವಿ. ಬಾತ್ ಶೌಚಾಲಯದ ಸಾಬೂನು ಯಾವ್ಯಾವ ನಮ್ಮ ವೆರೈಟಿ, ಲೀರಿಲ್ಲು, ಸ್ಯಾಂಡಲ್ಲು, ಇವೆಲ್ಲ ಇದು ಮಡಿಮಿಕ್ಸು, ಸಿಂತಾಲು, ಲಕ್ಸ್, ಇವೆಲ್ಲ ಇಲ್ಲಿ ಬಂದ್ಬಿಡ್ತವೆ. ಇದು ಬಟ್ಟೆ ಒಗೆಯೋ ಸೋಪನು. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಟಾಯ್ಲೆಟ್ ಸೋಪ್, ಬೇದಿಂಗ್ ಸೋಪ್ಸ್ ಅಂತ ಕರೀತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಬಟ್ಟೆ ವಾಶ್ ಮಾಡಿ. ಇದು ಇನ್ನು ಇದ್ರ ಇನ್ನೊಂದು ವಿಶೇಷತೆ, ಸೋಪ್ಸ್ ಗಡುಸು ನೀರಿನಲ್ಲಿ ಬಟ್ಟೆನ ಕ್ಲೀನ್ ಮಾಡಲ್ಲ. ಗಡುಸು ನೀರಲ್ಲಿ ಬಟ್ಟೆ ಕ್ಲೀನ್ ಮಾಡಲ್ಲ. ಗಡುಸು ನೀರು ಹೋಗ್ತದೆ, ಒಳಕ್ ಹೋಗ್ತದೆ. ಈಗ ನಾವ್ ಇಷ್ಟು ಟಚ್ ಮಾಡ್ಬಿಟ್ರು ಬೈಕ್ ಅಂತಾರ ಅವ್ರು ನಮ್ಮನ್ನ. ಯಾಕಂದ್ರೆ ಮುಂದೆ ಇನ್ ಡೆಪ್ತ್ ಹೋಗ್ತೀವಿ. ಇದು ಬರೀ ಕ್ಲೂ ಕೊಡ್ತಾ ಇದೀನಿ. ಸಾಮಾನ್ಯ ನೀರನ್ನ ನಾವು ಸಾಫ್ಟ್ ವಾಟರ್ ಅಂತ ಒಂದು, ಹಾರ್ಡ್ ವಾಟರ್ ಅಂತ. ಗಡುಸು ನೀರು, ಮೃದು ನೀರು. ಇದು ಮೆದು ನೀರು. ಯಾಕೆ ಮೆದು ನೀರು? ಈಸಿಯಾಗಿ ಯಾವ್ದು ಲ್ಯಾದರ್ನ ನೊರೆಯನ್ನ ಕೊಡ್ತದೋ ಅದು ಸಾಫ್ಟ್ ವಾಟರ್. ಯಾವ್ದು ಕೊಡಲ್ವೋ ಅದು ಹಾರ್ಡ್ ವಾಟರ್. ಯಾಕೆ ಕೊಡಲ್ಲ? ಇದ್ರೊಳಗಡೆ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಅಲ್ಲ, ಲವಣಗಳು. ಕ್ವಶನ್ ಕೊಡ್ತಾನೆ, ಇಲ್ಲಿ ಬರ್ತೀನಿ, ಬರ್ದ್ಬಿಡ್ತೀನಿ.
ಕ್ಯಾಲ್ಸಿಯಂ ಕ್ಲೋರೈಡ್, ಹಾ. ಆಮೇಲೆ ನೋಡೋಣ ಹಾ. ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಹಾ, ಸರ್. 3 ಆಯ್ತಾ ಸರ್? ಹಾ ಸರ್. along with magnesium chloride, magnesium sulfate, Magnesium. magnesium bicarbonate. 6 ಆಯ್ತು ನೋಡಿ ಸರ್. ಈ 6 ಲವಣಗಳ ಪೈಕಿ ಯಾವುದು ಒಂದೇ ಒಂದು ಲವಣ ಇದ್ರೂ ಕೂಡ ಆ ನೀರು ಇಮ್ಮಿಡಿಯೇಟ್ ಆಗಿ ಸಾಬೂನಿನೊಂದಿಗೆ ವರ್ತಿಸಿ ನೊರೆ ಕೊಡಲ್ಲ. therefore it is hard water. ಹಾಗಿದ್ರೆ ಹಾರ್ಡ್ ವಾಟರ್ ಡೆಫಿನಿಷನ್ ಖಂಡಿತ ಸರ್. the water which has magnesium, calcium, ions, magnesium and calcium salts, which is not supposed to give readily lather. ಹಾಗಾಗಿ with water is known as hard water, which gives easily lather with soap is known as soft water. ಅಲ್ಲಿ ಮತ್ತೆ ಮುಂದಕ್ಕೆ ಹೋಗ್ತೀನಿ ಸರ್, ಬೇಕೇ ಬೇಕು. ಇದನ್ನ 2 ಮಾಡ್ಕೋತೀವಿ ಸರ್. ಟೆಂಪರರಿ ಪರ್ಮನೆಂಟ್ ಹಾರ್ಡ್ ವಾಟರ್, ಟೆಂಪರರಿ ಹಾರ್ಡ್ ವಾಟರ್. ಸರ್ ಅದು ಹೋಗುತ್ತೆ, ಇನ್ ಡೀಟೇಲ್ ಕ್ಲಾಸ್ ಹೋಗೋಣ. ಓಕೆ ವಿಲ್ ಮೂವ್ ಆನ್ ಟು ಹಿಯರ್. ಓಕೆ ಸರ್. ಹಾಗಾಗಿ ಮಾರ್ಜಕಗಳಿಗೊಂದು ಪದ ಇದೆ, ಡಿಟರ್ಜೆಂಟ್ಸ್ ಇನ್ನೊಂದು ಪದ ಇದೆ, ಸೋಪ್ಲೆಸ್ ಸೋಪ್ಸ್ ಅಂತ. ಸೋಪ್ಲೆಸ್ ಸೋಪ್. ಓಕೆ. ಸಾಬೂನ್ ಅಲ್ಲದ ಸಾಬೂನುಗಳು. ಯಾಕೆ ಇದನ್ನ ತಯಾರು ಮಾಡೋದು? ಪೆಟ್ರೋಕೆಮಿಕಲ್ ಗಳನ್ನ ಬಳಸಿ. ಓಕೆ. ಇದಕ್ಕೆ ಕೊಬ್ಬನ್ನು ಹಾಕಲ್ಲ. ಅಂಡ್ ಸೋಪ್ಸ್ ಇಕೋ ಫ್ರೆಂಡ್ಲಿ, ಬಟ್ ಇದು ಡಿಟರ್ಜೆಂಟ್ಸ್ ಇಕೋ ಫ್ರೆಂಡ್ಲಿ ಅಲ್ಲ. ಆದ್ರೆ ಒಂದು ಅಡ್ವಾಂಟೇಜ್ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಇದು ಹಾರ್ಡ್ ವಾಟರ್ ಸಾಬೂನ್ ಬಟ್ಟೆ ಕೊಳೆ ತೆಗೆಯಲ್ಲ, ಡಿಟರ್ಜೆಂಟ್ಸ್ ತೆಗೀತದೆ. ಇದು ಸಾಬೂನು ಮಣ್ಣಿಗೆ ಏನು ತೊಂದರೆ ಕೊಡಲ್ಲ, ಅಸಿಡಿಟಿ ಹೆಚ್ಚು ಮಾಡಲ್ಲ ಮಣ್ಣಿಂದು, ಇದು ಮಾಡ್ತದೆ. ವಿತ್ ಲಾಟ್ ಆಫ್ ಡಿಸ್ಅಡ್ವಾಂಟೇಜಸ್. ಒಂದಷ್ಟು ಮಟ್ಟಕ್ಕೆ ಡಿಟರ್ಜೆಂಟ್ಸ್ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಕ್ವಶನ್ ಇದೆಯಲ್ಲ, ಈಗ ಡಿಟರ್ಜೆಂಟ್ಸ್ ಗಳನ್ನ ಸೇರಿಸಿದಾಗ ಬಟ್ಟೆ ತೊಳೆಯುವಾಗ ಬಟ್ಟೆ ಸ್ವಚ್ಛಗೊಳಿಸ್ತದೆ ಹೇಗೆ ಅಥವಾ ಯಾಕೆ ಅಂತ ನೋಡಿ ಸರ್. ಅಲ್ಲಿ 3-4 ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ ನಾನು. ಒಂದು ಸ್ನಿಗ್ಧತೆ ಅಂತ ಪದ ಇದೆ, ಇಂಗ್ಲಿಷ್ ಅಲ್ಲಿ ಇದನ್ನ ವಿಸ್ಕಾಸಿಟಿ ಅಂತ ಕರಿತೀವಿ ಸರ್. ವಿಸ್ಕಾಸಿಟಿ ಅಂದ್ರೆ ಡಿಫರೆನ್ಸ್ ಇಷ್ಟೇ ಸರ್. ಒಂದು ನನ್ನ ಹಂಗೈ ಸರ್, ಒಂದು ನಾನು ನೀರಲ್ಲಿ ಇಟ್ಟಿದ್ದೀನಿ, ಒಂದು ಹರಳೆಣ್ಣೆ ಇಟ್ಟಿದ್ದೀನಿ ಸರ್. ಹರಳೆಣ್ಣೆ ನೀರು ಈಸಿಯಾಗಿ ಹೊರದೋಗ್ಬಿಡ್ತದೆ, ಅದು ವಿಸ್ಕಸ್ ಅಲ್ಲ. ಆದ್ರೆ ಹರಳೆಣ್ಣೆ ನಿಧಾನ ಕರಿಯುತ್ತೆ. ರೆಸಿಸ್ಟ್ ಟು ಫ್ಲೋ, ದಟ್ ಇಸ್ ವಿಸ್ಕಾಸಿಟಿ. ಅಂದ್ರೆ ಈಸಿಯಾಗಿ ಫ್ಲೋ ಆಯ್ತು ಅಂದ್ರೆ ಅದರ ವಿಸ್ಕಾಸಿಟಿ ಜಾಸ್ತಿ. ವಿಸ್ಕಾಸಿಟಿನ ನಾವು ಆ ಫ್ಲೋಯಿಂಗ್ ಆಫ್ ಲಿಕ್ವಿಡ್ ಬೇಸಿಸ್ ಮೇಲೆ ಡಿಫೈನ್ ಮಾಡ್ತೀವಿ. ಫಾಸ್ಟ್ ಆಗಿ ಫ್ಲೋ ಆಯ್ತು ಅಂದ್ರೆ ವಿಸ್ಕಾಸಿಟಿ ಕಮ್ಮಿ. ನಿಧಾನಕ್ಕೆ ಹೋಯ್ತು ಅಂದ್ರೆ ವಿಸ್ಕಾಸಿಟಿ ಜಾಸ್ತಿ. ಹರಳೆಣ್ಣೆ ನೀರು ಎರಡೇ ಕಂಪ್ಯಾರಿಸನ್. ಜೇನುತುಪ್ಪ ನೀರು ಖಂಡಿತ ನಿಧಾನಕ್ಕೆ ಹೋಗುತ್ತೆ, ಜೇನುತುಪ್ಪ ಜಾಸ್ತಿ ಇದೆ, ವಿಸ್ಕಾಸಿಟಿ ಜಾಸ್ತಿ. ನೀರಿಗೆ ಬಿಟ್ಟಿದ ತಕ್ಷಣ ಫಾಸ್ಟ್ ಆಗಿ ಹೋಗುತ್ತೆ, ವಿಸ್ಕಾಸಿಟಿ ಕಮ್ಮಿ. ಎಸ್ ಸರ್. ಅದು ಉತ್ತರ ಆಗಲ್ಲ ಸರ್, ಯಾಕಂದ್ರೆ ವಿಸ್ಕಾಸಿಟಿಗೂ ಕೊಳೆ ಹೋಗೋ ಸಂಬಂಧನೂ ಇಲ್ಲ. ಎಸ್ ಸರ್. ಈ ಪದ ಇದೆ ನೋಡಿ ಸರ್, ಮೇಲ್ಮೈ ಕರ್ಷಣ, ಸರ್ಫೇಸ್ ಟೆನ್ಷನ್. ಸರ್ ಏನೊಂದು 100 ಎಕ್ಸಾಮ್ ಅಲ್ಲಿ ಕ್ವಶನ್ ಇದೆ ಸರ್, ಸರ್ಫೇಸ್ ಟೆನ್ಷನ್ ಮೇಲೆ 100 ಎಕ್ಸಾಮ್. ಹೆಂಗೆ ಅಂದ್ರೆ ಲಾಸ್ಟ್ FDA ನೋಡಿ ಸರ್, ವಾಟರ್ ಸ್ಟ್ರೈಡರ್ಸ್, ಜಲಕೀಟಗಳು, ಕೆಲವೊಂದು ಕೀಟಗಳು ನೀರಿನ ಮೇಲೆ ಮುಳುಗದೆ ವೇಗವಾಗಿ ಚಲಿಸ್ತವೆ. ಹೌ ಡಸ್ ಇಟ್ ಪಾಸಿಬಲ್ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ವಾಟರ್ ಸರ್ಫೇಸ್ ಟೆನ್ಷನ್ ಪ್ರಾಪರ್ಟಿ ಆಫ್ ವಾಟರ್. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು ಅಂತ ನೋಡಿ ಸರ್, ಇಷ್ಟೇ ಸರ್. ಇಲ್ಲೊಂದು ಪಾತ್ರೆ ಇದೆ ಸರ್, ಇಲ್ಲಿವರೆಗೂ ನೀರು ತಗೊಂಡಿದ್ದೀನಿ ಸರ್. ಇಲ್ಲಿರುವಂತ ನೀರು ಹೆಂಗಿದೆ ಆಕ್ಚುಲಿ ನೀರು? ಇಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್. ಹೌದು, H2O. ಇಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್. ಇಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್. UPSC ನಲ್ಲಿ ಕೇಳಿದಾನೆ ಬೆಂಟ್ ಸ್ಟ್ರಕ್ಚರ್ 2023 ಪ್ರಿಲಿಮ್ಸ್. ಇದೇ ಪಾಯಿಂಟ್ ಇದೆ ಅಲ್ಲಿ. ಓಕೆ ನೋಡಿ ಸರ್, ನಾನು ಒಂದು ಸಣ್ಣ ಕ್ಲೂ ಕೊಟ್ಬಿಡ್ತೀನಿ. ಇದು ಹೈಡ್ರೋಜನ್ ಬಾಂಡು, ಇದು ಕೋವೆಲೆಂಟ್ ಬಾಂಡು, ಕೆಮಿಸ್ಟ್ರಿ. ಟಚ್ ಮಾಡಿ ಮುಂದಕ್ಕೆ ಹೋಗ್ತೀನಿ ಅಷ್ಟೇ. ಇದು ಸ್ಟ್ರಾಂಗ್ ಇದೆ, ಇದು ವೀಕ್ ಇದೆ. ಹಾಗಾಗಿ ಒಂದು ನೀರಿನ ಅಣುವಿನ ಆಕ್ಸಿಜನ್ ತಲೆ ಮೇಲೆ ನೆಗೆಟಿವ್ ಚಾರ್ಜ್, ಇನ್ನೊಂದು ನೀರಿನ ಅಣುವಿನ ಹೈಡ್ರೋಜನ್ ತಲೆ ಮೇಲೆ ಪಾಸಿಟಿವ್ ಚಾರ್ಜ್. ಇಲ್ಲಿ ಉಂಟಾಗುವ ದುರ್ಬಲ ಸೆಳೆತ ಹೈಡ್ರೋಜನ್ ಬಾಂಡ್. ಇದು ಕೋವೆಲೆಂಟ್ ಬಾಂಡ್. ಹಿಂಗಿರೋ ನೀರಿನ ರಚನೆ, ಪ್ರತಿ ನೀರಿನ ಅಣು ಸುತ್ತಲೂ ಇರುವ ಇತರ ನೋಡಿ ಸರ್, ಇಲ್ಲೊಂದು ಆಕ್ಸಿಜನ್ ಇದೆ, ಇಲ್ಲೊಂದು ಸೆಳೆತ ಇದೆ, ಇಲ್ಲ ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ತಗೋತೀನಿ. ಪ್ರತಿ ಒಂದು ಮಾಲಿಕ್ಯೂಲು ಕೆಳಗಡೆಗೆ ಸುತ್ತಲೂ ಇರುವ ನೀರಿನ ಮಾಲಿಕ್ಯೂಲ್ ನಿಂದ ಬಂಧಿತವಾಗಿದೆ. ಈ ಕೆಳಗಡೆ ಇರೋದು ಇದ್ರ ಮೇಲೂ ಇದೆಯಲ್ಲ ಸರ್ ವಾಟರ್ ಮಾಲಿಕ್ಯೂಲ್ ಮೇಲೆ. ಆದ್ರೆ ಇಲ್ಲಿಗೆ ಬನ್ನಿ ಸರ್, ಇದಕ್ಕೆ ಮೇಲ್ಭಾಗದಿಂದ ಯಾವುದು ಆ ರೀತಿ ಅಂಟಿಕೊಂಡ್ರೋ ಇಲ್ಲ. ಹಾಗಾಗಿ ಕೋಲ್ಡರ್ ಟೆಂಪರೇಚರ್ ಇದ್ದಾಗ ವಾಟರ್ ಮಾಲಿಕ್ಯೂಲ್ಸ್ ಮ್ಯಾಕ್ಸಿಮಮ್ ಹತ್ತಿರಕ್ಕೆ ಬಂದು ನಿಲ್ತದೆ ಸರ್. ಸೊ ಸರ್ಫೇಸ್ ಟೆನ್ಷನ್ ಹೆಚ್ಚಾಗ್ತದೆ, ಜಾಸ್ತಿ. ಹಾಗಾಗಿ ಇಲ್ಲಿ ವಾಟರ್ ಸ್ಟ್ರೈಡರ್, ಜಲಕೀಟಗಳು ವೇಗವಾಗಿ ಮೂವ್ ಆಗ್ತದೆ. ಇದು ಯಾವಾಗ ಕಡಿಮೆ ಆಗ್ತದೆ?
ಟೆಂಪರೇಚರ್ ಹೆಚ್ಚಾದ್ರೆ ಕಡಿಮೆ ಆಗ್ತದೆ, ಡಿಟರ್ಜೆಂಟ್ ನ ಆಡ್ ಮಾಡಿದ್ರೆ ಕಡಿಮೆ ಆಗ್ತದೆ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್. Yes. ಓಕೆ. ಡಿಟರ್ಜೆಂಟ್ ನ ಆಡ್ ಮಾಡಿದ್ರೆ ನೀರಿನ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗ್ತದೆ. Okay. ಹಂಗಾಗಿ ಡಿಟರ್ಜೆಂಟ್ಸ್ ಬೇಗ ಅಥವಾ ಸುಲಭನಾಗಿ ಬಟ್ಟೆಯಿಂದ ಕೊಳೆನ ತೆಗೆಯುತ್ತೆ. Yes. ಓಕೆ. ಸರ್ಫೇಸ್ ಟೆನ್ಷನ್ ಕಮ್ಮಿ ಆಯ್ತು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಈಸಿಯಾಗಿ ಮೂವ್ ಮುಂದಕ್ಕೆ ಒಂದು ಪದ ಕೊಡ್ತೀನಿ, ಸರ್ಫೇಸ್ ಆಕ್ಟೆಂಟ್ಸ್ ಅಂತ. ಸರ್ಫೇಸ್ ಆಕ್ಟೆಂಟ್ಸ್. ಸರ್ಫಾಕ್ಟೆಂಟ್ಸ್ ಅಂತ ಒಂದೇ ಪದ. ಓಕೆ. ಮೇಲ್ಭಾಗದಲ್ಲಿ ಚುರುಕಾಗ್ತಕ್ಕಂಥ ಘಟಕಗಳು ಹೆಚ್ಚಾಗಿಬಿಡ್ತದೆ, Okay. ಆಗ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗ್ತದೆ. Okay. ಕಡಿಮೆ ಸರ್ಫೇಸ್ ಟೆನ್ಷನ್ ಇರೋದು ಸುಲಭನಾಗಿ ಬಟ್ಟೆಯಲ್ಲಿ ಕೊಳೆಯನ್ನ ತೆಗಿತದೆ. ಓಕೆ. ನೀರಿನ ಮೇಲೆ ಕರ್ಷಣವನ್ನು ಮೇಲ್ಮೈ ಕಡಿಮೆ ಮಾಡುವುದು. ಮೇಲ್ಮೈ ಅದು ತಪ್ಪಾಗಿದೆ, ಇರಲಿ. ಹಾ. ಮೇಲ್ಮೈ ಕರ್ಷಣ ಅದೇ ಒಂದೇ ಪದ, ಮೇಲ್ಮೈ ಸೆಳೆತ, ಹಂಗೂ ಬರೀಬಹುದು. ಸರ್ಫೇಸ್ ಟೆನ್ಷನ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗೋದ್ರ ಬೇಸಿಸ್ ಮೇಲೆ ನಾವು ಸರ್ಫೇಸ್ ಇಲ್ಲ ಸರ್, ವಾಟರ್ ಮಾಲಿಕ್ಯೂಲ್ಸ್ ಮ್ಯಾಕ್ಸಿಮಮ್ ಹತ್ರಕ್ಕೆ ನಿಂತು ಮೇಲ್ಭಾಗದಲ್ಲಿ ಒಂದು ತಿನ್ ಲೇಯರ್ ಫಾರ್ಮೇಶನ್ ಆಗ್ತದೆ. ಓಕೆ. ಕೆಳಗಿನ ಕಣಗಳು ಸಪೋರ್ಟ್ ಕೊಡ್ತದೆ. ನಾನು ಹಿಂಗೆ ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳಿಗೆ. ಸಿನಿಮಾ ಥಿಯೇಟರ್ ಕೌಂಟರ್ ಇದೆ ಸರ್, ಲೈನ್ ಜನ ತುಂಬಾ ಇಷ್ಟವಾದ ಹೀರೋ ಲೈನ್ ನಿಂತು ಬಿಟ್ಟವ್ರೆ. ಒಬ್ಬನಿಗೆ ಬಹಳ ಇಷ್ಟ, ನೆನ್ನೆಯಿಂದ ಕಾಯ್ಕೊಂಡವನೆ. ಇವನ್ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ಬಿಟ್ಟು ಅಂತ ಇಟ್ಕೊಳ್ಳಿ ಸರ್, ಅಲ್ಲಿಗೆ ಇವ್ ಸಪೋರ್ಟ್ ಕೊಟ್ಟವ್ ನೀವು, ಇವನ್ ಮೇಲೆ ಹೋದ, ಅಪ್ಪಿ ತಪ್ಪಿ ಇವನೊಂದ್ ಹೆಜ್ಜೆ ಮುಂದಕ್ಕಿಟ್ಟು ಇಂದ್ರೊಂದ್ ಹೆಜ್ಜೆ ಹಿಂದಕ್ಕಿಟ್ರೆ ಇವ್ ಕೆಳಗೆ ಬಿದ್ದ, ಅದು ಡಿಕ್ರೀಸ್ ಇನ್ ದಿ ಸರ್ಫೇಸ್ ಟೆನ್ಷನ್. ಈ ಮೇಲ್ಭಾಗದ ಸಪೋರ್ಟ್ ಕೊಟ್ಟಿದ್ದು ಸರ್ಫೇಸ್ ಟೆನ್ಷನ್. ಓಕೆ. ಸೊ ಹಾಗಾಗಿ ನೀರು ಏನು ಡಿಟರ್ಜೆಂಟ್ಸ್ ನ ಹಾಕಿದಾಗ ಅದ್ರ ಸರ್ಫೇಸ್ ಟೆನ್ಷನ್ ಕಡಿಮೆ ಆಗ್ತದೆ. ಕಡಿಮೆ ಆಗಲಾಗಿ ಕೊಳೆ ಬೇಗ ಕ್ಲಿಯರ್. ಲಾಂಗ್ ಸ್ಟೋರಿ ಶಾರ್ಟ್, ಸರ್ಫೇಸ್ ಟೆನ್ಷನ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗೋದು. ಡಿಟರ್ಜೆಂಟ್ ನ ಹಾಕೋದ್ರಿಂದ ವಾಟರ್ ಅಲ್ಲಿ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗುತ್ತೆ. ವಾಟರ್ ಅಲ್ಲಿ ಸರ್ಫೇಸ್ ಟೆನ್ಷನ್ ಕಮ್ಮಿ ಆದಾಗ ವಾಟರ್ ಈಸಿಯಾಗಿ ಮೂವ್ ಆಗುತ್ತೆ ಅಂದ್ರೆ ಅದ್ರೊಳಗಡೆಗೆ ಡರ್ಟ್ಸ್ ನ ತೆಗಿಲಿಕ್ಕೆ, ಕೊಳೆ ತೆಗಿಲಿಕ್ಕೆ ಜಾಗ ಮಾಡ್ಕೊಡುತ್ತೆ. ಕ್ರಿಯೇಟ್ ಸ್ಪೇಸಸ್. ಹಾಗಾಗಿ ಎಸ್ ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಸೊ 10ನೇ ಪ್ರಶ್ನೆ. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ಆವಸೆ ಸಸ್ಯಗಳನ್ನು ಬ್ರಯೋಫೈಟ್ಸ್. ಸೊ ಬೇಸ್ಡ್ ಆನ್ ಪ್ಲಾಂಟ್ ಕಿಂಗ್ಡಮ್ಸ್ ಮೇಲೆ ಕ್ವೆಶ್ಚನ್ ಇದೆ. 4 ಪಾಯಿಂಟ್ ಇದೆ. ಈ ಮೊದಲ 3 ಪಾಯಿಂಟ್ ಇದಾವಲ್ಲ ಸರ್, ಇಟ್ಸ್ ಪ್ಯೂರ್ಲಿ ಫಸ್ಟ್ ಇಯರ್ ಬಯಾಲಜಿ ಪ್ಲಾಂಟ್ ಕಿಂಗ್ಡಮ್. ಎಸ್ ಸರ್. ಹಾಗಿದ್ರೆ ಆವಸೆ ಸಸ್ಯಗಳು ಬ್ರಯೋಫೈಟ್ಸ್ ಅಂದ್ರೆ ಏನು ಹೇಳ್ಬಿಡಿ ಸರ್. ನೋಡಿ ಸರ್, ಬ್ರಯೋಫೈಟ್ ಅವ್ನ ಪದ ಕೊಟ್ಟಿದ್ದಾನೆ. ಇಡೀ ಗಿಡಗಳನ್ನ ಮುಖ್ಯವಾಗಿ 2 ಗುಂಪು ಮಾಡ್ತೀವಿ ಸರ್. ಒಂದು ವಾಹಕ ನಾಳ ಇಲ್ಲದಿರುವ ಸಸ್ಯಗಳು, ಇಂಗ್ಲಿಷ್ ಅಲ್ಲಿ ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಅಂತ ಕರಿತೀವಿ ಸರ್. ಅಂದ್ರೆ xylem phloem ಇಲ್ಲ ಅಂತ ಅಷ್ಟೇ, ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್. ಇನ್ನೊಂದು ವಾಹಕ ನಾಳ ಸಸ್ಯಗಳು ಅಥವಾ ನಾಳ ಇರುವ ಸಸ್ಯಗಳು, ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್. ಇದರಲ್ಲಿ ಈ ವಾಹಕ ನಾಳ ಇಲ್ಲದಿರೋದ್ರಲ್ಲಿ ಮಲ್ಟಿ ಸೆಲ್ಯುಲಾರ್ ಆಲ್ಗಿ ಅಂತ ಒಂದು ತಗೋತೀವಿ ಸರ್. ಬಹುಕೋಶೀಯ ಶೈವಲ, ಇದು ಮುಂದೆ ಡೀಟೇಲ್ ಆಗಿದೆ ಮಾತಾಡೋಣ. ಎರಡನೇದೇ ಬ್ರಯೋಫೈಟ್ಸ್. ಇಲ್ಲಿ ನಾನ್ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಅಲ್ಲಿ ಬ್ರಯೋಫೈಟ್ಸ್. ಸೊ ಇದರಲ್ಲಿ ರೂಟ್ ಅನ್ನೋ ರಚನೆ ಇದೆ. ನಾವೇನ್ ಮಾಡೋಣ ಗೊತ್ತಾ ಸರ್, ಈ ಕ್ವೆಶ್ಚನ್ ಗೆ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಇನ್ ಡೀಟೇಲ್ ನಾನ್ ವ್ಯಾಸ್ಕ್ಯುಲಾರ್, ಬ್ರಯೋಫೈಟ್ಸ್, ಅವೆಲ್ಲ ಇನ್ ಡೀಟೇಲ್ ಆಗಿ ಕ್ಲಾಸ್ ಹೋಗೋಣ ಸರ್. ಇಷ್ಟೇ ಸರ್. ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ಕರಿತೀವಿ. ಬ್ರಯೋಫೈಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾದ್ರೆ ಉಭಯವಾಸಿ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಸರ್. ನಾವೆಲ್ಲ ಜನರಲ್ ಆಗಿ ಅಂದ್ಕೊಂಡಿರೋದು ನೆಲ ಮತ್ತು ನೀರು ಎರಡೂ ಕಡೆಗೂ ವಾಸಿಸುವ ಅಂತ ಓದ್ಕೊಂಡಿದೀವಿ ಸರ್. ಆಂಫಿಬಿಯನ್ಸ್ ಅಂದ್ರೆ ನೀರಲ್ಲಿ ಮತ್ತೆ ಭೂಮಿ ಮೇಲೆ ಎರಡೂ ಇರೋದು ಆಂಫಿಬಿಯನ್ಸ್. ಯೂಶಲಿ ಎಕ್ಸಾಂಪಲ್ ಟಾರ್ಟೈಸ್ ಅಂದಿದ ತಕ್ಷಣ ಆಂಫಿಬಿಯನ್ಸ್ ಅಂತೀವಿ. ಟಾರ್ಟೈಲ್ಸ್ ಆಂಫಿಬಿಯನ್ ಅಲ್ಲ ಸರ್, ಇಟ್ಸ್ ಹಾವು ಕೊಡ್ತೀವಿ, ಅದು ಅಲ್ಲ. ಮೊಸಳೆ ಕೊಡ್ತಾರೆ ಕೆಲವು ಕಡೆ, ಅದು ಅಲ್ಲ. ಅವು 3 ರೆಪ್ಟೈಲ್ಸ್. ಆಂಫಿಬಿಯನ್ಸ್ ಅಲ್ಲ. ಆಂಫಿಬಿಯನ್ಸ್ ಅನ್ನೋದ್ರ ಸ್ಪಷ್ಟ ಅರ್ಥ ಇಷ್ಟು ಸರ್, ಸಂತಾನವರ್ಧನೆಗಾಗಿ ನೀರಿನ ಮಾಧ್ಯಮವನ್ನು ಅವಲಂಬಿಸಿರುವ ಜೀವವರ್ಗ. For reproduction, if the organism is dependent on water, then those are known as water bodies, are known as amphibians. ಖಂಡಿತ ಸರ್. ಬಾಕಿ ಟೈಮಲ್ಲಿ they live on land. Yes, ಖಂಡಿತ. ಇಲ್ಲಿ ಎಂತ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್, ನೋಡಿ ಒಂದು ಫ್ರಾಗ್ ತಗೊಂಡು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಅದೊಂದು ಬೇಕೇ ಬೇಕು ನನಗೆ. ಫ್ರಾಗ್ ಇಸ್ an amphibian. Yes sir. ಹೆಂಗ್ ಹೇಳ್ತೀರಿ ಸರ್? ನೋಡಿ ಈಗ ಈ ಪದ ನೋಡ್ಕೊಂಡಾಗ ಹೌದು ನೀರಲ್ಲಿ ಇರುತ್ತೆ ಅಂತ, ಅದು ಉತ್ತರ ಅಲ್ಲ ಸರ್. ಹೆಣ್ಣು ಕಪ್ಪೆ ಗಂಡು ಕಪ್ಪೆ ಎರಡು ಫಿಸಿಕಲಿ ಕಾಂಟ್ಯಾಕ್ಟ್ ಅನ್ನೋದು ನಡೆಯುವಾಗ ದೇರ್ ಇಸ್ ನೋ ಕಾಪುಲೇಷನ್, ದೇರ್ ಇಸ್ ನೋ ಕಾಯಿಟಸ್ ಇನ್ ಜನರಲ್. ಸೊ ಹೆಣ್ಣು ಕಪ್ಪೆಯನ್ನ ಗಂಡು ಕಪ್ಪೆ ಹಗ್ ಮಾಡಿದಾಗ ಹೋಲ್ಡ್ ಮಾಡಿದ ತಕ್ಷಣ ಫಿಮೇಲ್ ಫ್ರಾಗ್
releases ovums into the water, and male frog releases sperm cell into the water. They get fused within the water body that is outside the body. ನಾಟ್ ಇನ್ ದಿ ಫಿಮೇಲ್ ಬಾಡಿ, ಅನ್ಲೈಕ್ ಹ್ಯೂಮನ್ ಬೀಯಿಂಗ್ಸ್. Therefore it is called external fertilization. ಓಕೆ, ಬಾಹ್ಯ ಗರ್ಭಧಾರಣೆ ಅಂತ ಕರಿತೀವಿ ಸರ್. ಎಸ್ ಸರ್. ಸೊ ಇದು ಫ್ರಾಗ್ ಅಲ್ಲಿ ಹಾಗಾಗಿ ಉಭಯವಾಸಿ ಸ್ಟೇಟ್ಮೆಂಟ್ ಸರಿಗಿದೆ ಸರ್. ಸರಿ ಇದೆ ಸರ್. ಅಂದ್ರೆ ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಬ್ರಯೋಫೈಟ್ಸ್ ಆರ್ ಉಭಯವಾಸಿಗಳು. ನಮಗೆ ಉಭಯವಾಸಿಗಳು ಅಂದ್ರೆ ಏನಂತ ಗೊತ್ತಾಯ್ತು. ಅದ್ರ ಜೊತೆಗೆ ಬ್ರಯೋಫೈಟ್ಸ್ ಆರು, ಈ ಬ್ರಯೋಫೈಟ್ಸ್ ಕೂಡ ರಿಪ್ರೊಡಕ್ಷನ್ ಗೆ ನೀರ್ ಬೇಕೇ ಬೇಕು, ಇಲ್ಲಾಂದ್ರೆ ಹೋಗ್ಬಿಡುತ್ತೆ, ಸಂತಾನವೇ ಹೋಗ್ಬಿಡುತ್ತೆ. ವಾಟರ್ ನಾವೆಲ್ಲ ನೋಡ್ತೀವಿ ಸರ್, ಗೋಡೆಗಳ ಮೇಲೆ ನೀರ್ ಪಾಚಿ ಕಟ್ಟಿರ್ತದೆ, ಹಳೆಯ ಮನೆ ಗೋಡೆಗಳ ಮೇಲೆ. ಹಾ ಸರ್, ಹೌದು. ಇಲ್ಲೆಲ್ಲ ಗೋಡೆ ಹೊಡೆದೋಗಿ ಸರ್, ನೆಕ್ಸ್ಟ್ ಅದು ಮಳೆಗಾಲದವರೆಗೂ ಹಂಗೆ ಇರ್ತದೆ, ಡಾರ್ಕ್ ಬ್ರೌನ್ ಆಗಿಬಿಡ್ತದೆ. ನೆಕ್ಸ್ಟ್ ಮಳೆ ಬಿದ್ದಾಗ ಗ್ರೀನಿಶ್ ಆಗ್ತದೆ. ಅಲ್ಲಿ ಸ್ಪಾಂಜ್ ತರ ಬೆಳೀತದೆ. ನಮ್ಮ ಊರುಗಳು ಸೇತುವೆಗಳ ಮೇಲೆ, ಹಳೆ ಸೇತುವೆಗಳ ಮೇಲೆ ಮುಟ್ಟಿದ್ರೆ ಸ್ಪಂಜ್ ಮುಟ್ಟಿದಂಗ ಆಗ್ತದೆ. ದೋಸ್ ಆರ್ ದಿ ಬ್ರಯೋಫೈಟ್ಸ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಸೊ ಒಂದೇ ಹೇಳಿಕೆ ಸರಿ ಹೋಗುತ್ತೆ. ಸರಿ ಇದೆ ಸರ್. ಜರಿಗಿಡ ನೋಡಿ ಸರ್, ಜರಿಗಿಡ ಇದನ್ನ ನಡೆಸಬಹುದಲ್ಲ? ಎಸ್ ಸರ್, ಎಸ್ ಸರ್. ಜರಿಗಿಡಗಳನ್ನ ಫರ್ನ್ಸ್ ಅಂತಾನು ಕರಿತೀವಿ ಸರ್. ಫರ್ನ್ಸ್. ಎಸ್ ಸರ್. ಈ ಫರ್ನ್ಸ್ ಗಳು ಯಾವ್ದು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ವಾಹಕ ಅಂಗಾಂಶಗಳನ್ನು ಬಳಸಿಕೊಂಡ ಗಿಡಗಳು. ಟ್ರೇಕಿಯೋಫೈಟ್ಸ್. ಟ್ರೇಕಿಯೋ ಅಂದ್ರೆ ನಳಿಕೆ, ವಾಹಕ ನಾಳಗಳನ್ನ ಬಳಸಿಕೊಂಡ ಮೊದಲ ಜೀವವರ್ಗ ಟ್ರೇಕಿಯೋಫೈಟ್ಸ್. ಕನ್ನಡದಲ್ಲಿ ಎಂತ ಚೆನ್ನಾಗಿದೆ ನೋಡಿ ಸರ್ ಪದ, ಹಿಂಗ್ ಬಳಸಿರ ಆಶ್ಚರ್ಯ ಆಗ್ತದೆ. ಪುಚ್ಚ ಸಸ್ಯಗಳು. ಇದ್ರಲ್ಲಿ ಒಂದು ಭಾಗ ಜರಿಗಿಡ. ಅಂದ್ರೆ ಇದ್ರೊಳಗಡೆ ಕ್ಸೈಲಮ್ ಮತ್ತು ಫ್ಲೋಯಂ ಇದೆ. ಇವಿಂದನೇ ಶುರುವಾಗ್ತದೆ. ವಾಟರ್ ನ ಸಾಗಿಸುವ ಕ್ಸೈಲಮ್, ಫುಡ್ ಅನ್ನ ಸಾಗಿಸುವ ಫ್ಲೋಯಂ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ಸರ್, ತಪ್ಪು ಹೇಳ್ತಾವ ನಾನು. ಜರಿಗಿಡಗಳಲ್ಲಿ ಝೈಲಮ್ ಮತ್ತು ಫ್ಲೋಯಂ ಇರುವುದಿಲ್ಲ. ಇರುತ್ತೆ ಅಂದ್ಮೇಲೆ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಹಾಗಾಗಿ ಎರಡನೇ ತೆಗೆದುಬೇಡ ಸರ್. ಇದು ಹೋಯ್ತು. ಉಳ್ಕೊಂಡಿದ್ದು 1, 3, 4. ಒಂದನೇದು ಸರಿ ಇದೆ. ನಾವು ಡೈರೆಕ್ಟ್ ಆಗಿ ಐದನೇದಕ್ಕೆ ಹೋಗ್ಬಿಡೋಣ. ನೋಡಿ ಸರ್, ಆಲ್ಗಿ ಅನ್ನೋ ಪದ ಇದು ಇಂಗ್ಲಿಷ್ ಅಲ್ಲಿ, ಶೈವಲಗಳು. ಫಂಗೈ ಅನ್ನೋದು ಇಂಗ್ಲಿಷ್ ಅಲ್ಲಿ. ಇವೆರಡು ಒಂದೇ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತಾನೆ ತಪ್ಪು ಸರಿ. ಯಾಕಂದ್ರೆ ಇದೇ ಬೇರೆ, ಆಲ್ಗಿ ಅನ್ನೋದೇ ಬೇರೆ ಗುಂಪು, ಶಿಲೀಂಧ್ರ ಅನ್ನೋದೇ ಇದು ಫಂಗೈ. ಇದು ಮೈಕೋಟಾ ಫ್ಯಾಮಿಲಿ, ಇದು ಮೊನೆರಾ ಗುಂಪಿನಲ್ಲಿ ಹಂಚಿ ಹೋಗ್ತದೆ. ಸೊ ಎರಡು ಬೇರೆ ಬೇರೆ ತಪ್ಪಾಗುತ್ತೆ. ಸೊ ಸರಿಯಾದ ಉತ್ತರ 1 ಮತ್ತು 3. ಆಪ್ಷನ್ ಎ. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಸರ್. ಲಾಸ್ಟ್ ಕ್ವೆಶ್ಚನ್. ಎಸ್ ಸರ್. ಇದನ್ನು ಜಾಸ್ತಿ ಹೇಳೋದಿದೆ, ಬಟ್ ಕಮ್ಮಿ ಮಾಡ್ತೀವಿ, ಕಡಿಮೆ ಮಾಡ್ಬಿಡ್ತೀವಿ. ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ಬಹಳ ಕರೆಕ್ಟ್ ಇದೆ ಸರ್. ತುಂಬಾ ಜನ ನಾವೆಲ್ಲ ಓದ್ತೀವಿ. HIV ಅನ್ನೋದು ವೈರಸ್, ಏಡ್ಸ್ ಅನ್ನೋದು ಕಂಡೀಷನ್. ಅದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದ್ರೆ ಅಲ್ಲಿ ಏಡ್ಸ್ ಅನ್ನೋ ಪದದಲ್ಲಿ ಬರೋ ಕೊನೆ ಪದ ಇದೆಯಲ್ಲ ಅಕ್ಷರ, ಸಿಂಡ್ರೋಮ್ ಅಂತ. ಸಿಂಡ್ರೋಮ್ ಅನ್ನೋದ್ರ ಪದದ ಅರ್ಥ ಸ್ನೇಹಿತರೆ ರೋಗಕೂಟ, ರೋಗಗಳ ಲಕ್ಷಣ. ಅನೇಕ ರೋಗಗಳು ಒಟ್ಟೊಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಕಾಡೋಕೆ ಶುರು ಮಾಡಿದಾಗ ಮಲ್ಟಿಪಲ್ ಸಿಂಪ್ಟಮ್ಸ್ ಕಾಣಿಸ್ತದೆ. ಡಾಕ್ಟರ್ಸ್ಗೆ ಗೊಂದಲ ಶುರುವಾಗ್ತದೆ. ನೆಗಡಿ ಓಕೆ, ರನ್ನಿಂಗ್ ನೋಸ್. ಜ್ವರ ಓಕೆ, ಮೈ ಬಿಸಿ. ತಲೆನೋವು ಓಕೆ, ಅವನು ಫೀಲ್ ಆಗ್ತಿದೆ. ಇವೆಲ್ಲ ಒಟ್ಟಿಗೆ ಏನ್ ತೀರ್ಮಾನಕ್ಕೆ ಬರ್ಬೇಕು ಈಗ ಅವನು? ಸೊ ಈ ತರದ ಇದ್ರ ಮೀರಿ ಅವನಿಗೆ ಏನಾಗ್ತದೆ, 3 ತಿಂಗಳ ಕಾಲ ಬೇದಿ ನಿರಂತರವಾಗಿರ್ತದೆ. 3 ತಿಂಗಳ ಕಾಲ ಜ್ವರ ಬಿಡಲ್ಲ, ಬಾಡಿ ವೇಟ್ ಕಡಿಮೆ ಆಗ್ತದೆ, ಕೂದಲು ಅಂಡ್ ಲೂಸ್ ಮೋಷನ್ ನಿಲ್ಲೋದೇ ಇಲ್ಲ, ರಾತ್ರಿ ವೇಳೆ ಸಿವಿಯರ್ ಸ್ವೆಟಿಂಗ್ ಇದೆ. ಈ ತರದ ಲಕ್ಷಣ ಖಂಡಿತ. ಜೊತೆಗೆ ಅವನ ಇಮ್ಯುನಿಟಿ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಅದು ಬಹಳ ಮುಖ್ಯ. ನಾವು ಮುಂದಕ್ಕೆ ಓದ್ತೀವಿ, ಹೇಳ್ಕೊಡ್ತೀನಿ ಮಕ್ಕಳಿಗೆ. ಅಕ್ವೈರ್ಡ್ ಇಮ್ಯುನಿಟಿ ಅಂತ ಒಂದಿರುತ್ತೆ ನಮ್ಮೆಲ್ಲರಿಗೂ. ನಾವು ಹುಟ್ಟಿದ ನಂತರ ಗಳಿಸಿಕೊಂಡಂತ ಇಮ್ಯುನಿಟಿ ಇದು. ಟಿ ಸೆಲ್ಸ್, ಬಿ ಸೆಲ್ಸ್ ಅಲ್ಲ, ಅದ್ರಲ್ಲಿ ಮತ್ತೆ ಬಿ ಸೆಲ್ ಹೋಗ್ತೀನಿ, ಬಿ ನಲ್ಲಿ ಮತ್ತೆ ಟಿ ಸೆಲ್ ಒಳಗಡೆ ಟಿ ನಲ್ಲಿ ಹೋಗ್ತೀವಿ. ಇಂಥ ಇಮ್ಯುನಿಟಿ ಲಾಸ್ ಆಗಿ ಅನೇಕ ರೋಗಗಳಿಗೆ ವ್ಯಕ್ತಿ ಏಕಕಾಲಕ್ಕೆ ತುತ್ತಾಗ್ಬಿಡ್ತಾನೆ. ಅಂತ ರೋಗಗಳ ಕೂಟ ಏಡ್ಸ್. ಏಡ್ಸ್ ಒಂದು ರೋಗವಲ್ಲ, ಅದರ ರೋಗಗಳ ಕೂಟ. ಸರಿ ಹೋಗುತ್ತೆ. ನೆಕ್ಸ್ಟ್ ಹೇಳಿಕೆ 2 ಸರ್. ಇದು ಬರ್ಲಿಕ್ಕೆ ಕಾರಣವಾದ ವೈರಸ್ HIV. ನಮ್ಮ PC ಎಕ್ಸಾಮ್ಗೆ ಏಡ್ಸ್ ಅನ್ನ ಬಿಡಿಸಿ ಬರೀರಿ, HIV ಬಿಡಿಸಿ ಬರೀರಿ. ಇದೇ ಒಂದು 4-6 ಸರಿ ಕೇಳಿದ್ರೆ ಸರ್. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಮಾನವನಲ್ಲಿ ಇಮ್ಯುನೋ ವೈರಸ್
ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅಲ್ಲೂ ಡಿಫಿಷಿಯನ್ಸಿ ಬರ್ಬೇಕು ಸರ್. Yes, sir. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಡಿ ಬಿಟ್ಟಿರ್ತೀವಿ ಅಷ್ಟೇ. Okay. ಡಿ ಇದೆ ಅಲ್ಲಿ. Okay. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ಮಾನವನ ಗಳಿಸಿದ ಗುಣಲಕ್ಷಣವನ್ನ ನಾಶ ಮಾಡುವ ವೈರಸ್ ಅಂತ. Okay. ಆದ್ರೆ ಇಷ್ಟು ತುಂಬಾ ಇದೆ. SIV ಅಂತ ಇದ್ದದ್ದು HIV ಆಗ್ತದೆ. Okay. ಸಿಮಿಯನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅದು Yes, sir. ವಾನರ ಪ್ರಾಣಿಗಳು. Yes. SIV ಇದ್ದು ಆಮೇಲೆ ಮನುಷ್ಯನಿಗೆ ಬಂದ್ಮೇಲೆ HIV ಆಗ್ತದೆ. ಎಸ್ ಸರ್, ಎಸ್ ಸರ್. So ಅದು ರೆಟ್ರೋ ಗುಂಪಿನ ವೈರಸ್ಗಳಿಗೆ ಸೇರಿದ್ದು. ಸರಿಯಾದಂತ ಉತ್ತರ. ವಾಟ್ ಡು ಯು ಮೀನ್ ಬೈ ರೆಟ್ರೋ? ರೆಟ್ರೋ ನೋಡಿ, ಜಸ್ಟ್ ಸಿಂಪಲ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ. ಸಿಂಪಲ್ ಸರ್. ಬಹುತೇಕ ಜಗತ್ತಿನ ಎಲ್ಲ ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ DNA ಸರ್. ಎಸ್ ಸರ್. ಮೋರ್ ದೆನ್ 99. ಎಸ್ ಸರ್. ಬರೀ ಕೆಲವು ವೈರಸ್ಗಳಲ್ಲಿ ಈ DNA ಬದಲು ನ್ಯೂಕ್ಲಿಯಸ್ ನ ಜೆನೆಟಿಕ್ ಕಂಟೆಂಟ್ RNA. ಹಾಗಾಗಿ RNA ಇರುವಂತಹ ಜೆನೆಟಿಕ್ ಮೆಟೀರಿಯಲ್ ಇರುವಂತಹ ವೈರಸ್ ನ ರೆಟ್ರೋ ವೈರಸ್. ಹಾಗಾಗಿ ಸರಿ ಉತ್ತರ ಸರ್. ಅದರ ಅನುವಂಶೀಯ ವಸ್ತು RNA ಆಗಿದೆ. Yes, sir. ಎರಡೂ ಹೇಳಿಕೆ ಸರಿ ಹೋಗಿದೆ. ಎಸ್ ಸರ್. ಹಾಗಿದ್ರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಕೀ ಪಾಯಿಂಟ್ಸ್. ಎಸ್ ಸರ್. ಓಕೆ. ಸೊ ಇಷ್ಟು 10 ಕ್ವೆಶನ್ಸ್ ಬೇಸ್ಡ್ ಆನ್ KA ಮತ್ತು ಫಾಸ್ಟ್ ಆಗಿ ಮಾತಾಡಬೇನು. ಇರ್ಲಿ ಸರ್, ಇಟ್ಸ್ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಈ ತರ ಈಚ್ ಅಂಡ್ ಎವ್ರಿ ಟಾಪಿಕ್ ನ ಸರ್ ಇಟ್ಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ದ ನಾಲೆಡ್ಜ್ ನಿಮ್ಮೆಲ್ಲ ಸೈನ್ಸ್ ಕಲಿತಾ ನನಗೆ ಕ್ಯೂರಿಯಾಸಿಟಿ ಬರ್ತಾ ಇತ್ತು. ಸೊ ಇನ್ ಡೀಟೇಲ್ ಕ್ಲಾಸಸ್ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಶ್ವಮೇಧ IAS ಆಂಡ್ರಾಯ್ಡ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ಅಂಡ್ ಐ ಹಾರ್ಟ್ಲಿ ಥ್ಯಾಂಕ್ಫುಲ್ ಟು ಸರ್. ಈ ಕ್ಲಾಸ್ ನ ನಿಮಗೆ ಮಾಡ್ಕೊಡ್ತಿದ್ದಾರೆ ಅಂತ, ದಿ ಬೆಸ್ಟ್ ಇನ್ ಕರ್ನಾಟಕ ಕೊಡ್ಬೇಕಂತ ನನ್ನ ಒಂದು ಇಚ್ಛೆಯಿಂದ ಅಶ್ವಮೇಧ IAS ಸ್ಟಾರ್ಟ್ ಮಾಡಿರೋದು. ಸೊ ಯು ವಿಲ್ ಗೆಟ್ ಅಂತಕ್ಕಂಥದ್ದು ನನ್ನ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು.